ಸಾವು ತುರ್ತು ನಿರ್ಗಮನಕ್ಕೆ ತುಂಬಾ ಅನಿವಾರ್ಯ. ಫುಲ್ ಏರಿಯಾ ಕ್ಲಿಯರ್ ಮಾಡಿದ್ದಾರೆ. ಮೈ ಬ್ಯಾಗ್ ಇಸ್ ದೇರ್. Okay. And there is cops. Oh my god, full like there is full out staff. And there is one guy in bomb squad but they're already ಬಂದ್ಬಿಟ್ಟು ನಿಂತಿಯಾನಲ್ಲಿ. I have lost it. ನಮ್ full ಭಯ ಆಗೋಗಿದೆ. To go to bed with some kind of satisfaction and contentment that okay, I've lived today. So it was like, wow, I'm getting pampered. Bari attidike ishtike anta. So that's very clear in my mind. ಸುಧಾ ರಾಣಿ ಅವರೇ, ಸುನೀಲ್ ಅವರೇ, ಸಂಯುಕ್ತ ಅವರೇ, ಹಿತಾ ಅವರೇ, ನಮಸ್ತೆ. ನಮಸ್ಕಾರ. ನಾನು ಯೂಶಲಿ 1-on-1 ಇಂಟರ್ವ್ಯೂಸ್ ಮಾಡ್ತೀನಿ, ಎಲಾಬ್ರೇಟ್ ಆಗಿ ಮಾಡ್ತೀನಿ. ಬಟ್ ಈಗ 4-on-1 ಇರೋದ್ರಿಂದ ಒಂದು ಫಾರ್ಮ್ಯಾಟ್ನೆಲ್ಲ ತಯಾರು ಮಾಡ್ಕೊಂಡು ಬಂದಿದ್ದೀನಿ. ಸೊ ಪ್ಲೀಸ್ ಸಾರ್ಟ್ ಆಫ್ ಕೋಆಪರೇಟ್ ವಿತ್ ದ್ಯಾಟ್ ಫಾರ್ಮ್ಯಾಟ್. ನಿಮ್ಮ ಚಿತ್ರದ 4 ತುರ್ತು ನಿರ್ಗಮನ, ನಿಮ್ಮ ಚಿತ್ರದ 4 ಎಲಿಮೆಂಟ್ಸ್ನ ತಗೊಂಡು 4 ಕಾಮನ್ ಕ್ವೆಶ್ಚನ್ಸ್ ಇದೆ, ಅದರಿಂದ ಶುರು ಮಾಡ್ತೀವಿ. ಅದಾದಮೇಲೆ ಇಬ್ಬರಿಬ್ಬರಾಗಿ 2 ಕ್ವೆಶ್ಚನ್ಸ್ನ ಕೇಳ್ತೀನಿ. ಕೊನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಯುನೀಕ್ ಕ್ವೆಶ್ಚನ್, ಸಪ್ರೇಟ್ ಕ್ವೆಶ್ಚನ್ ಇದೆ. ಸೊ ಸ್ಟಾರ್ಟಿಂಗ್ ಆಫ್ ವಿತ್ ತುರ್ತು ನಿರ್ಗಮನದ ಎಲಿಮೆಂಟ್. ನಿಮ್ಮ ಚಿತ್ರದಲ್ಲಿ ಮಾರ್ಚುರಿ ಇದೆ. ಸೊ ಇವನ್ ದಿ ಫಸ್ಟ್ ಕ್ವೆಶ್ಚನ್ ಇಸ್ ಗೋನ್ ಟು ಪ್ರಾಬಬ್ಲಿ ಸೆಟ್ ಇನ್ ಅ ಮಾರ್ಬಿಡ್ ವೈಬ್, ಬಟ್ ಪ್ಲೀಸ್ ಬೇರ್ ವಿತ್ ಇಟ್. ಒಂದು ವಾಕ್ಯದಲ್ಲಿ, ಈ ಉತ್ತರಕ್ಕೆ ಮಾತ್ರ ಒಂದು ವಾಕ್ಯದಲ್ಲಿ, ಈ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರ ಕೊಡಿ. ರ್ಯಾಪಿಡ್ ಆಗಿರಬೇಕಾಗಿಲ್ಲ, ಬಟ್ ಸಿ ಇಫ್ ಯು ಕ್ಯಾನ್ ಮೇಕ್ ಇಟ್ ಬ್ರೀಫ್. ಫಸ್ಟ್ ಎಲಿಮೆಂಟ್ ಆಫ್ ಯುವರ್ ಫಿಲ್ಮ್, ಸಾವು. ಸಾವು ಅಂದರೆ ಡ್ಯಾಶ್. ಅಂತ್ಯ ಅಲ್ಲ, ಆರಂಭ. ತುರ್ತು ನಿರ್ಗಮನ. ಮೇಡಮ್, ಏನು ಈ ರೀತಿ ನೀವು ಒಂದ್ಸತಿ ಹಿಂಗ್ ಉತ್ತರ ಕೊಟ್ಬಿಟ್ರೆ ನಮ್ಗೆ ಏನ್ ಮಾತಾಡಕ್ಕೆ ಇರಲ್ಲ, ಉಳಿಯೋದೇ ಇಲ್ಲ ಅಲ್ಲಿ. ಫಸ್ಟ್ ಬಾಲ್ 6. We just say pass. ಹೌದು, ಫಸ್ಟ್ ಬಾಲ್ 6. ಯು ಕಾಂಟ್ ಬೆಟರ್ ದಟ್, ಯು ನೋ. ಯು ಕಾಂಟ್ ಇವನ್ ಆಡ್ ಟು ಇಟ್. My mind just went blank after that. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಈ ಥರ ಒಂದು ಉತ್ತರ ಬಂದ್ಬಿಡುತ್ತೆ ಅಂತ. ಬಟ್ ಎನಿವೆ, ಇಟ್ಸ್ ಅ ಟಾಲ್ ಆರ್ಡರ್ ನಾವು. ಸಾವು ತುರ್ತು ನಿರ್ಗಮನಕ್ಕೆ ತುಂಬಾ ಅನಿವಾರ್ಯ. Oh my god, I can't think of it. ತುಂಬಾ ಅನಿವಾರ್ಯ. ಓಕೆ, ಸಾವು ಅಂದರೆ Savu ಅಂದ್ರೆ completion of a circle. ಓಕೆ, ಸೇಮ್. ಸಾವು ಅಂದ್ರೆ ಹೊಸದಕ್ಕೆ ಜಾಗ ಮಾಡ್ಕೊಡೋದು. ಸೂಪರ್, ಹೊಸ ಏನೋ ಬರೋದಕ್ಕೆ, ಅರ್ಥ ಆಯ್ತು. ಹೊಸ ಚಿಗುರು ಬರಬೇಕು ಅಂದ್ರೆ ಒಂದು ಡ್ರೈ ಆಗಿ ಬೀಳತ್ತೆ. ಎಕ್ಸಲೆಂಟ್ ಸ್ಟಾರ್ಟ್, ಎಕ್ಸಲೆಂಟ್ ಕ್ವೆಶ್ಚನ್ಸ್. ಅಬ್ಬಾ, ನಾವೆಲ್ಲ ಬುದ್ಧಿವಂತರು ಅಂತ ಪ್ರೂವ್ ಆಗೋಯ್ತು ಇವಾಗ. ಸದ್ಯ ತಬ್ಬಿಬ್ಬಾಗ್ಲಿಲ್ಲ. ಚೆಕ್ ಕ್ವೆಶ್ಚನ್ ಇವಾಗ ಎಲ್ಲರೂ ಚೆಕ್ ಮಾಡಿದೀನಿ, ಇವಾಗ ಹೋಗೋದು. ಈಗ ಪ್ರಿಲಿಮ್ಸ್ ಆಗಿದೆ. ಎನಿವೆ, ಆನ್ ಅ ಸೀರಿಯಸ್ ನೋಟ್, ಈಗ ಸೆಕೆಂಡ್ ಎಲಿಮೆಂಟ್. ಇದಕ್ಕೆ ನೀವೇನು ಒಂದು ವಾಕ್ಯದಲ್ಲಿ ಉತ್ತರ ಕೊಡಬೇಕಾಗಿಲ್ಲ. ಯು ಕ್ಯಾನ್ ಗೋ ಟು 2-3 ಸೆಂಟೆನ್ಸಸ್. ಸಮಯ, ಕಾಲ, ಟೈಮ್ ಅಂದರೆ, ವಿಚ್ ಇಸ್ ಆಲ್ಸೋ ಅನ್ ಎಲಿಮೆಂಟ್ ಆಫ್ ದ ಫಿಲ್ಮ್. ತುಂಬಾ ಮುಖ್ಯ. ಯಾಕೆಂದ್ರೆ ನಮ್ಮ ಕೈಯಲ್ಲಿ ಟೈಮ್ ಇಲ್ಲದೆ ಇದ್ರೆ ಏನು ಮಾಡೋದಕ್ಕೆ ಸಾಧ್ಯ, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಸ್ಟೇಜಲ್ಲೂ ಟೈಮ್ ಅನ್ನೋದು ಪ್ಲೇಸ್ ಎ ವೆರಿ ಕ್ರೂಷಿಯಲ್ ಎಲಿಮೆಂಟ್. ನಾವು ನಾರ್ಮಲ್ಲಾಗಿ ಏನು ಅನ್ಕೋತೀವಿ, ಅಯ್ಯೋ ನಮಗೆ ಹಣ ಇರಬೇಕು, ಅಥವಾ ಇನ್ನೇನೋ ಒಂದು ಪದವಿ ಬೇಕು, ಅಥವಾ ಒಂದು ಡಿಗ್ರಿ ಬೇಕು, ಒಂದು ಸ್ಥಾನ ಬೇಕು, ಕೆಲಸ ಬೇಕು ಅಂತೆಲ್ಲ. ಆದರೆ ನನ್ನ ಪ್ರಕಾರ ಅದಕ್ಕೆಲ್ಲದಕ್ಕೂ ಮೊದಲು ಅಫ್ಕೋರ್ಸ್ ಮನುಷ್ಯತ್ವ, ಅದೆಲ್ಲ ನಮ್ಮ ವ್ಯಾಲ್ಯೂಸು ಅದೆಲ್ಲನೂ ಬರುತ್ತೆ. ಆದರೆ ಅದಕ್ಕೂ ಮೊದಲು ಟೈಮ್ ಬೇಕು, ಟೈಮ್ ಇರಬೇಕು. ಸೊ ಯು ಆರ್ ಸೇಯಿಂಗ್, ಈಗ ಟೈಮ್, ಸಮಯ ಅಂದ್ರೆ ಏನು ಅಂದ್ರೆ, ಯು ಆರ್ ಸೇಯಿಂಗ್ ಇಟ್ಸ್ ಪ್ರೆಷಿಯಸ್, ಇಟ್ಸ್ ವ್ಯಾಲ್ಯೂಬಲ್, ಇನ್ವ್ಯಾಲ್ಯೂಬಲ್ ಪರ್ಹ್ಯಾಪ್ಸ್. ಇನ್ವ್ಯಾಲ್ಯೂಬಲ್, ಎಸ್ ಸರ್. ಸಮಯ, ಕಾಲ, ಟೈಮ್. ಸಮಯ ಅನ್ನೋದು ನಮ್ಮ ಜೀವನಕ್ಕೆ ನಮ್ಮ ಅನುಕೂಲಗಳಿಗೆ ತಕ್ಕಂತೆ ನಾವು ರೂಪಿಸ್ಕೊಂಡಿರೋ ಒಂದು ಸಾಧನ. ನಾವು ರೂಪಿಸ್ಕೊಂಡಿರೋದು. ಈ ಎಲ್ರಿಗೂ ಟೈಮ್ ಮೇ ನಾಟ್ ಬಿ ಆಸ್ ಇಂಪಾರ್ಟೆಂಟ್. ನನ್ನ ಐಡಿಯಾ ಆಫ್ ಟೈಮ್ ಮೈಟ್ ಬಿ ವೆರಿ ಡಿಫ್ರೆಂಟ್ ಫ್ರಮ್ ಹರ್ಸ್. ಬಟ್ ಇವೆಂಚುಲಿ ಟೈಮ್ಗೆ ಬೆಲೆ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಸೊ ಇಟ್ಸ್ ಡೆಫಿನೆಟ್ಲಿ ಸಮಥಿಂಗ್ ದಟ್ಸ್ ವೆರಿ ವ್ಯಾಲ್ಯೂಬಲ್. ನೀವು ಕೊಟ್ಕೊಳ್ಳೋ ಟೈಮ್ ಇರಬಹುದು, ನೀವು ಇನ್ನೊಬ್ಬರಿಗೆ ನೀವು ಅಕಾರ್ಡ್ ಮಾಡೋ ಟೈಮ್ ಇರಬಹುದು. ಇದೆಲ್ಲವೂ ಪ್ರೆಷಿಯಸ್ ಅನ್ನೋದಕ್ಕೆ ಐ ಆಲ್ಸೋ ಅಗ್ರಿ ವಿತ್ ದಟ್. ಬಟ್ ಇಟ್ ಕ್ಯಾನ್ ಬಿ ರಿಲೇಟಿವ್ ಆಲ್ಸೋ. ಒಬ್ಬೊಬ್ರದ್ದು ಅವರವರ ಅನುಕೂಲಕ್ಕೆ ತಕ್ಕಂತೆ, ಅವರವರ ದೃಷ್ಟಿಕೋನಕ್ಕೆ ತಕ್ಕಂತೆ ಸಮಯ ಅನ್ನೋದರ ಇಂಪಾರ್ಟೆನ್ಸ್ ಕೂಡ ಐ ಥಿಂಕ್ ಬದಲಾಗ್ತಾ ಇರುತ್ತೆ ಅಂತ ಅನ್ಸುತ್ತೆ. ಆನ್ ದ್ಯಾಟ್ ನೋಟ್, ನನಗೆ ದಿ ಪರ್ಸನ್ ಹೂ ಸೆಡ್ ದಿಸ್ ಇಸ್ ಇನ್ಫೇಮಸ್, ಬಟ್ ಅವ್ರು ಹೇಳಿದ್ದು ಚೆನ್ನಾಗಿತ್ತು. ಹಿ ಸೆಡ್ ಟೈಮ್ ಇಸ್ ಮನಿ ಅಂತ ಎಲ್ಲರೂ ಅನ್ಕೊಳ್ತಾರೆ. ಟೈಮ್ ಇಸ್ ಲೈಫ್. The time you're spending is your life expending. Correct. For me, I think time is just a figment of our mind. It's not, it doesn't exist, but it exists.
That's how I look at it. ಎಲ್ಲಾರ್ಗೂ ಒಂದು ಟೈಮ್ ಲೈನ್, ಎಲ್ಲರದು ಒಂದು ಟೈಮ್ ಲೈನ್ ಬೇರೆ ತರ ಮೂವ್ ಆಗುತ್ತೆ. Everybody is when someone's 16, they might be a superstar. When someone's 40, they might become a superstar. So I think for a person, it's just a figment of their mind. How they elaborate their time, how they use it, how they give meaning to it. I think it's a very personal thing. Sure. For me, I think ಸಮಯ ಅನ್ನೋದು ಉಡುಗೊರೆ ಅನ್ಸುತ್ತೆ ನನಗೆ. ಇಟ್ಸ್ ಅ ಗಿಫ್ಟ್ that you give yourself and you give to others. ವೆರಿ I don't know what we both are doing. This shopping there. ಕರೆಕ್ಟ್. ನಾವಿಬ್ರು ಸ್ವಲ್ಪ ಸ್ಕೂಲ್ಗೆ ಹೋಗೋಣ ಬನ್ನಿ. ಸ್ವಲ್ಪ ಹೋಗಿ ನಾನು ಕಮ್ಮಿ ಮಾಡಿದ್ದೀನಿ. ಈ ಮೂರನೇ ಎಲಿಮೆಂಟ್ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಫಿಲ್ಮ್, ಬಿಕಾಸ್ ವಿಕ್ರಮ್ ಅನ್ನೋ ಪಾತ್ರ ಟೈಮ್ ಲೂಪಲ್ಲಿ ಸಿಕ್ಕಾಕೊಳ್ಳೋದೆ ತನ್ನ ಪರ್ಪಸ್ನ ಕಂಡು ಹಿಡ್ಕೊಳ್ಳೋಕೆ ಅಲ್ವಾ, ತನ್ನ ಬದುಕಿನ ಪರ್ಪಸ್ನ. ಸೊ ಬದುಕಿನ ಪರ್ಪಸ್ ಅಂದರೆ ಅದು ಪ್ರತಿಯೊಬ್ಬರಿಗೂ ವೇರಿ ಆಗತ್ತೆ ಅನ್ಸುತ್ತೆ. ಅವ್ರವ್ರ ಏನಂತಾರೆ, ಅವರು ಬೆಳೆದಂಥ ವಾತಾವರಣ, ಅವರು ಬೆಳೀತಾ ಇರುವಾಗ ಹೊರಗಡೆ ಯಾವ ರೀತಿ ಪ್ರಪಂಚನ ನೋಡ್ತಾರೆ, ಆ್ಯಂಡ್ ಜೊತೆಗೆ ಇದೆಲ್ಲಾನು ಅವರ ಒಂದು ಮೈಂಡ್ ಮೇಲೂ ಒಂದು ಇನ್ಫ್ಲುಯೆನ್ಸ್ ಆಗುತ್ತೆ. ದೇ ವಿಲ್ ಶೇಪ್ ಅಪ್ ಆಸ್ ಅ ಕ್ಯಾರೆಕ್ಟರ್ ಅಲ್ವಾ, ಅವರ ಪರ್ಸ್ನಾಲಿಟಿ ಯಾವ ಥರ ಡೆವಲಪ್ ಆಗುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ, ನಾನು ಲೈಫಲ್ಲಿ ಇಷ್ಟು ಮಾಡಿಬಿಟ್ರೆ ಸಾಕು ಅಂತ ಕೆಲವ್ರಿಗಿರುತ್ತೆ, ಕೆಲವ್ರಿಗೆ ನಾನು ಆಕಾಶನೇ ಮುಟ್ಟಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಐ ಥಿಂಕ್ ಇಟ್ ಇಸ್ ವೆರಿ ವೆರಿ ಇಂಡಿವಿಜುವಲಿಸ್ಟಿಕ್. ಆ್ಯಂಡ್ ನಿಮಗೆ ಅಂತ ಕೇಳಿದ್ರೆ ವಾಟ್ ಇಸ್ ಯುವರ್ ಪರ್ಪಸ್? ನನಗೆ ಅಂತ ಕೇಳಿದ್ರೆ ಐ ಥಿಂಕ್ ಒಂದು ಹಂತದವರೆಗೂ, ಒಂದು ಪರ್ಸ್ನಲ್ ಲೈಫ್ ಅಂತ ಬಂದಾಗ ಐ ಥಿಂಕ್ ಒಂದು ಹಂತದವರೆಗೂ ನಾನು ಅಂದ್ಕೊಂಡಿದ್ದು ನಾನು ಮಾಡಿದ್ದೀನಿ ಆರ್ ಆಲ್ಮೋಸ್ಟ್ ದೇರ್ ಅಂತ ಒಂದು ಭಾವನೆ ಇದೆ. ಆದರೆ ಪ್ರೊಫೆಷ್ನಲಿ ಬಟ್ ಅದು ರೆಟ್ರೋಸ್ಪೆಕ್ಟಲ್ ಅಲ್ವಾ, ಅಂದರೆ ನೀವು ಅದನ್ನ ಎಲ್ಲ ಮಾಡಿ ಈಗ ಹಿಂದೆ ತಿರುಗಿ ನೋಡಿದ್ರೆ ಒಂದು ನಾನೇನು ನನಗೆ ಸಬ್ಸ್ಟ್ಯಾನ್ಷಿಯಲ್ ಆಗಿ ಏನೋ ಒಂದು ಮಾಡಿದ್ದೀನಪ್ಪ ಅಂತ ಅನ್ಸುತ್ತೆ. ಬಟ್ ದೆನ್ ಐ ಆಮ್ ಸೇಯಿಂಗ್ ವೆನ್ ಯು ಸೆಟ್, ಈಗ ಇವತ್ತು ಕೇಳಿದ್ರೆ ವಿತ್ ಯುವರ್ ಲೈಫ್ ಎಕ್ಸ್ಪೀರಿಯನ್ಸ್, ವಿತ್ ಯುವರ್ ಕೆರಿಯರ್ಸ್ ಎಕ್ಸ್ಪೀರಿಯನ್ಸ್, ಹೌ ಡು ಯು ಲುಕ್ ಎಟ್ ಯುವರ್ ಕರೆಂಟ್ ಪರ್ಪಸ್ ಆಫ್ ಲೈಫ್? ಆ ಥರ ಹಿಂತಿರುಗಿ ನೋಡಿದಾಗ ಕೆಲವೊಂದು ರಿಗ್ರೆಟ್ಸ್ ಆಬ್ವಿಯಸ್ಲಿ ಇದ್ದೇ ಇದೆ. ಸರಿ. ಬಟ್ ಐ ಡೋಂಟ್ ವಾಂಟ್ ಟು ಡ್ವೆಲ್ ಆನ್ ಇಟ್. ಇನ್ನು ಮುಂದೆ ಅದನ್ನ ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ಈಗಿನ ಪರ್ಪಸ್. ಓಕೆ. ಸೊ ಐ ವುಡ್ ವಾಂಟ್ ಟು ಏನಂತಾರೆ, ಫೋಕಸ್ ಆನ್ ದಟ್. ನನಗೆ ತಪ್ಪು ಅನ್ಸಿದ್ದು, ಓಕೆ ನಾನು ಇದನ್ನ ಬೇರೆ ರೀತಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು, ಅದು ಬರೀ ಹಂಗಂತ ಅಂದ್ಬಿಟ್ಟು ಬರೀ ಪರ್ಸನಲ್ ಲೈಫ್ಗೆ ಅಂತಲ್ಲ, ಅರ್ಥ ಆಯ್ತು. ಅಲ್ಲಿ ಕಲ್ತಿದ್ದ ಪಾಠ ಬೇರೆ ಬೇರೆ ಆಯಾಮಗಳಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇವಾಗ ಅದನ್ನ ಕಲ್ತಿರೋದನ್ನ, ಅದು ಟೇಕ್ ಅವೇನ ನಾನು ತಗೊಂಡು ಐ ವಾಂಟ್ ಟು ಪ್ರೋಗ್ರೆಸ್ ಅಹೆಡ್ ಅನ್ನೋದೇ ಈಗಿನ ಪರ್ಪಸ್. ಸೂಪರ್. ಒಂದು ಉದಾಹರಣೆ ಕೊಡೋದಾದ್ರೆ, ಆ್ಯಂಡ್ ಇಫ್ ಯು ಕ್ಯಾನ್, ಯಾವ ಒಂದು ರಿಗ್ರೆಟ್ನ ಅಥವಾ ಯಾವ ಒಂದು ಮಿಸ್ಟೇಕ್ನ ಯು ಆರ್ ಅಪ್ರೋಚಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ವೇ ನಾವು? ಈಗಿನ ಪರಿಸ್ಥಿತಿ, ಈಗಿನ ಪ್ರಪಂಚ ಹೋಗ್ತಾ ಇರೋ ವೇಗ ಇರ್ಬೋದು ಅಥವಾ ನಡೀತಾ ಇರೋ ಹಾದಿ ಇರ್ಬೋದು ನೋಡಿದಾಗ ಎಲ್ಲೋ ಒಂದು ಕಡೆ ನಾನು ಬೆಳೆದು ಬಂದಿದ್ದ ರೀತಿ ಹೇಗಿತ್ತು ಅಂದರೆ ತುಂಬ ಪ್ರಿನ್ಸಿಪಲ್ಡ್, ಹೀಗೆ ಇರಬೇಕು, ಎಥಿಕ್ಸು ಇಲ್ಲ ಹೀಗೆ ಇರಬೇಕು, ಅದನ್ನು ಬಿಟ್ಟು ಏನಂತಾರೆ ಯು ಶುಡ್ ನಾಟ್ ಆ ಕಡೆ ಈ ಕಡೆ ನೋಡಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ ಇತ್ತು. ಆದರೆ ಇವಾಗ ನಾನು ನೋಡ್ತಾ ಇದ್ದೀನಿ, ನಾನು ಈಗ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಜೀವನ ಆ್ಯಂಡ್ ಕೆರಿಯರ್ ಎಲ್ಲ ನೋಡಿದ್ಮೇಲೆ ಅದು ಬೇಕು, ನಮ್ಮ ಎಥಿಕ್ಸ್ ವ್ಯಾಲ್ಯೂಸ್ ಎಲ್ಲ ಖಂಡಿತ ಬೇಕು, ಆದರೆ ಅದ್ರ ಜೊತೆಗೆ ಒಂಚೂರು ಸ್ಟ್ರೀಟ್ ಸ್ಮಾರ್ಟು ಇರಬೇಕು. ಸೊ ಈಗ ಅದನ್ನು ಕಲ್ತಿದ್ದೀನಿ, ರಾದರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹೇಗೆ, ಎಲ್ಲಿ ಬೇಕೋ, ಎಷ್ಟರ ಮಟ್ಟಿಗೆ ಬೇಕೋ ಅಲ್ಲಿಗೆ ಮಾತ್ರ ಇಂಪ್ಲಿಮೆಂಟ್ ಮಾಡೋ ಒಂದು ದಾರಿ. ಎಥಿಕ್ಸ್ನ ಕಾಂಪ್ರಮೈಸ್ ಮಾಡ್ಕೊಳ್ಳದೆ. ಸರ್, ನಿಮ್ಮ ಪ್ರಕಾರ ಬದುಕಿನ ಪರ್ಪಸ್ ಅಂದರೆ? ಕಾಲ ಅನ್ನೋದ್ರ ಬಗ್ಗೆ ಕೇಳಿದ್ರೆ, ಸಮಯ ಅನ್ನೋದ್ರ ಬಗ್ಗೆ ಕೇಳಿದ್ರೆ, ಅಗೇನ್ ನಾವು ಸಮಯ ಅಂತ ಅಂದ ತಕ್ಷಣ ನಾವು ಯೂಶಲಿ ಬರೀ ಟೈಮ್ ಅಂತ ಅಂದ್ಕೊಳ್ತೀವಿ, ಅಂದರೆ ದ 24 hours ದಟ್ ವಿ ಹ್ಯಾವ್ ಎವ್ರಿ ಡೇ ಅಂತ. ಸಮಯ ಅನ್ನೋದ್ರದ್ದು ಒಂದು ಅರ್ಥ ಇರುತ್ತೆ, ಕಾಲ ಅನ್ನೋದ್ರದ್ದು ಇನ್ನೊಂದು ಆಯಾಮ ಇರುತ್ತೆ. ಸಮಯ ಅನ್ನೋದು ಪ್ರತಿ ದಿವಸ ಬರ್ತಾ ಇರುತ್ತೆ, ಪ್ರತಿ ದಿವಸ ನಿಮ್ಗಿರೋ 24 ಗಂಟೆ ಇದ್ದೇ ಇರುತ್ತೆ. ನಿನ್ನೆ ಹೋಗಿರೋದು ಕಾಲಕ್ಕೆ ಸೇರ್ಕೊಳ್ಳುತ್ತೆ. ಸೊ ನಿನ್ನೆ ಇರೋ ಕಾಲಕ್ಕಿಂತ ನಾನು ಇವತ್ತು ಬೆಟರ್ ಆಗಿರಬೇಕು ಅನ್ನೋದು ನನ್ನ ಜೀವನದ ಗುರಿ ಆಗಿರುತ್ತೆ ಅಂತ ನನಗನ್ಸುತ್ತೆ, ಆಗಿರಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಿಕಾಸ್ ಸಮಯ ನಿಮ್ಗೆ ನಾಳೆನೂ ಸಿಗುತ್ತೆ, ನಿನ್ನೆ ಹೋಗಿರೋದು ನಿಮ್ಗೆ ನಾಳೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಮೈ ಎಂಡೆವರ್ ಶುಡ್ ಬಿ ಟು ಬಿ ಅ
ಅ ಬೆಟರ್ ಪರ್ಸನ್ ಇನ್ ವಾಟ್ ಎವರ್ ಐ ಡು. ನನ್ನ ಕೆಲಸದ ಇದರಲ್ಲಿರ್ಬೋದು, ಫೀಲ್ಡಲ್ಲಿರ್ಬೋದು, ಅಥವಾ ಒಬ್ಬ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಬ್ಬ ವ್ಯಕ್ತಿಯಾಗಿ ನಾನು ಇನ್ನೊಬ್ರಿಗೆ ಏನು ನೀಡ್ತಾ ಇದ್ದೀನಿ ಅನ್ನೋದಿರ್ಬೋದು, ಅದು ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಸ್ನೇಹಿತರು ಇರ್ಬೋದು, ನನ್ನ ಕಲೀಗ್ಸ್ ಇರ್ಬೋದು. ವಾಟ್ ಐ ಆಮ್ ಗಿವಿಂಗ್ ಬ್ಯಾಕ್ ಟು ದೆಮ್ ಆರ್ ವಾಟ್ ಐ ಆಮ್ ಗಿವಿಂಗ್ ದೆಮ್ ಆಲ್ಸೋ ಮೇಕ್ಸ್ ಹ್ಯೂಜ್ ಡಿಫ್ರೆನ್ಸ್. ಏಜ್ನ ತರ್ತಾ ಇದ್ದೀನಿ, ಸೊ ಪಾರ್ಡನ್ ಮೀ ಫಾರ್ ದ್ಯಾಟ್. ಬಟ್ ಈಗಿನ ಜನ್ರೇಷನ್ಗೆ, ನಿಮ್ಮ ಏಜ್ಗೆ, ನಿಮ್ಮಿಬ್ಬರ ಏಜ್ಗೂ ಆ್ಯಕ್ಚುಲಿ ಕೂತು ಪರ್ಪಸ್ ಆಫ್ ಲೈಫ್ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಸಮಯ ಮಾಡ್ಕೊಂಡಿದ್ದೀರಾ, ಸಿಕ್ಕಿದೆಯಾ, ಮಾಡ್ತೀರಾ? ಡೆಫಿನೆಟ್ಲಿ ನನಗೆ ನೀವು ಹೇಳಿದಲ್ಲ ಜಸ್ಟ್ 2 minutes ಬ್ಯಾಕ್, ನೀವು ಹೇಗೆ ಹೇಳಿದ್ವಿ ದಟ್ ಹ್ಯಾಪಿನೆಸ್ ಇಸ್ ಫಾರ್ ಮೀ, ಹ್ಯಾಪಿನೆಸ್ ಇಸ್ ಡೆಫಿನೆಟ್ಲಿ ಅ ಪರ್ಪಸ್ ಆಫ್ ಲೈಫ್. ನಾಟ್ ಜಸ್ಟ್ ನನ್ನ ಖುಷಿಯಾಗಿಡೋದು ಒಂದೇ ಅಲ್ಲ, that wherever I go, I exhibit or push that energy out of my body and let everybody feel it. I think that for me is one purpose. And one other purpose that I really believe in is learn, unlearn and learn again. And this should never stop. ನಿಮ್ಮ ಪೂರ್ತಿ ಜೀವನ ನೀವು ಕಲಿತಾನೆ ಇರಬೇಕು. ಅದೇ ಈ ಪ್ರಾಸೆಸ್ ಅಲ್ಲಿ ಯು ಹ್ಯಾವ್ ಟು ಸ್ಟೇ ಕೈಂಡ್ ಅಂಡ್ ಯು ಹ್ಯಾವ್ ಟು ಸ್ಟೇ ಹಂಬಲ್. ನೀವು ಎಷ್ಟೇ ದೊಡ್ಡವರಾಗಿ ಅಥವಾ ಎಷ್ಟೇ ಬೀಳಿ, ಯು ಶುಡ್ ನೆವರ್ feel that I didn't do enough. That learning process, our learning process alle ಎಷ್ಟು ಖುಷಿ ಸಿಗುತ್ತೆ ಅಂದ್ರೆ ಒಂದು ಹೊಸದೇನಾದ್ರು ಕಲ್ತಾಗ ನಾವು, you immediately are very happy. No matter who, what age group, no matter what you're learning, when you learn something new, it brings that sort of happiness. So for that reason, now as human beings yavattu learning ನಿಲ್ಲಿಸಬಾರ್ದು. ಎಷ್ಟೇ ವಯಸ್ಸಾದ್ರೂ ಲರ್ನ್ ಮಾಡ್ತಾನೆ ಇರಬೇಕು. ಅಂಡ್ ಐ ಥಿಂಕ್ ದಟ್ ಇಸ್ ಮೈ ಪರ್ಪಸ್ ಆಫ್ ಲೈಫ್, ಟು ಸ್ಟೇ ಹ್ಯಾಪಿ, ಟು ಕೀಪ್ ಲರ್ನಿಂಗ್. ಫಸ್ಟ್ ಆಫ್ ಆಲ್, ಕ್ಯಾನ್ ಯು ಪುಟ್ ಅ ಫಿಂಗರ್ ಆನ್ ಇಟ್ ಅಂಡ್ ಸೇ ದಿಸ್ ಇಸ್ ಹ್ಯಾಪಿನೆಸ್? If I can, yes, I can put a finger on it. If I can go to sleep without anything bothering me, for me that is happiness. ನಾನು ರೀಸೆಂಟಾಗಿ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದು. ಐ ಥಿಂಕ್ ಅ ಬುಕ್ ಕಾಲ್ಡ್ ಇಕಿಗಾಯ್ ಇಸ್ ವಾಟ್ ಕೈಂಡ್ ಆಫ್ ಪುಶ್ ಮೀ ಟು ಥಿಂಕ್ ಆನ್ ದೀಸ್ ಲೈನ್ಸ್. ಅಮೆಝಾನ್ ಚೆನ್ನಾಗಿ ಪುಷ್ ಮಾಡ್ತಾ ಅದನ್ನ. ಸೊ ಆ ಬುಕ್ ಓದ್ಮೇಲಿಂದ ಆ್ಯಂಡ್ ಇನ್ ದ ಪಾಸ್ಟ್ ಫ್ಯೂ ಇಯರ್ಸ್ ಎಷ್ಟು ಜನ ನಾವು ಕಳ್ಕೊಂಡಿದ್ದೀವಿ. ಸೊ ವಿ ಶುಡಂಟ್ ಟೇಕ್ ಲೈಫ್ ಫಾರ್ ಗ್ರಾಂಟೆಡ್. ಪ್ರತಿದಿನವೂ ನಮ್ಮ ಲಾಸ್ಟ್ ಡೇ ಥರ ನಾವು ಮೈಂಡ್ಫುಲಿ ನಾವು ಜೀವಿಸಬೇಕು. And that is what I'm trying to inculcate for the past few years. And ಏನೇ ಕೆಲಸ ಮಾಡಿದ್ರೂ ಒಂದು ವ್ಯಾಲ್ಯೂ ಆ್ಯಡ್ ಇರಬೇಕು ನನ್ನ ಕಡೆಯಿಂದ. ಅದಕ್ಕೆ ಉದಾಹರಣೆಗೆ, ಇವಾಗ ನಾನು ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೂ ನನ್ನನ್ನು ಫಾಲೋ ಮಾಡೋರಿಗೆ ಏನೋ ಒಂದು ವ್ಯಾಲ್ಯೂ ಆ್ಯಡ್ ಆಗಬೇಕು ಅವ್ರ ಲೈಫಲ್ಲಿ. ಯು ನೋ, ಲೈಕ್ ದಿಸ್ ಇಸ್ ಸ್ಮಾಲ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್. ನಾನು ಅವ್ರ ಫಾಲೋವರ್ ಅಂಡ್ ಐ ಹ್ಯಾವ್ ಟು ಸೇ that ನಾನು ನನ್ನ ಜೀವನದಲ್ಲಿ ಅವರಿಂದ ನಾನು ಒಂದು ಹ್ಯಾಬಿಟ್ ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀನಿ, that I've become more grateful about things. She had this whole gratitude, 100 days of gratitude ಅಂತ ಒಂದು ಮಾಡ್ತಾ ಇದ್ದೀನಿ. Daily she used to put up something that she is thankful about, and when she used to write, like, these are very small things that she is happy about. So somewhere I feel like in this vastness of life, the things that make you sad, these small things actually make you happy. And just that, it might be only for that 10 minutes that you are happy, but be grateful for it. ಹೌದು. This is something I learned from Hitha. It's always the small things that make you happy. ಜೀವನದಲ್ಲಿ ಯಾವಾಗಲೂ ಚಿಕ್ಕ ಚಿಕ್ಕ ಸಣ್ಣ ವಿಷಯಗಳೇ ನಮಗೆ ತುಂಬಾ ಸಂತೋಷ ಕೊಡೋದು. ಚಿಕ್ಕ ಚಿಕ್ಕ ವಿಷಯ. ಯಾ, ಸೊ ವೆನ್ ಯು ಅದನ್ನ ರೆಕಗ್ನೈಸ್ ಮಾಡಕ್ ಶುರು ಮಾಡಿದಾಗ, ಕರೆಕ್ಟ್, ಐ ಥಿಂಕ್ at the end of the day what I do is think of my day and think of everything that I'm grateful for. So my purpose is to have more things every day to be grateful for. And I think the more you're grateful for something, the more reasons you'll have. ಮ್ಯಾಮ್, ಚಿತ್ರದ 4ನೇ ಎಲಿಮೆಂಟ್, ವಿಚ್ ಇಸ್ ದ ಟೈಟಲ್, ರೈಟ್? ತುರ್ತು ನಿರ್ಗಮನ, ಎಮರ್ಜೆನ್ಸಿ ಎಕ್ಸಿಟ್. ನಿಮ್ಮ ಜೀವನದಲ್ಲಿ, ನಿಮ್ಮ ಕೆರಿಯರಲ್ಲಿ, ವಿಚ್ ಇಸ್ ಪಾರ್ಟ್ ಆಫ್ ಯುವರ್ ಲೈಫ್ ಎನಿವೇ, ಯಾವುದಾದ್ರೂ ಒಂದು ಸನ್ನಿವೇಶದಲ್ಲೋ ಅಥವಾ ಒಂದು ಫೇಸ್ನಲ್ಲೋ ಯು ವರ್ ಡೆಸ್ಪರೇಟ್ಲಿ ಲುಕಿಂಗ್ ಫಾರ್ ಎನ್ ಎಮರ್ಜೆನ್ಸಿ ಎಕ್ಸಿಟ್? ನಾಟ್ ಇನ್ ದಿ ಲಿಟ್ರಲ್ ಸೆನ್ಸ್, ಬಟ್ ಆ ಫೇಸನ್ನು ದಾಟೋದಿಕ್ಕೋ ಅಥವಾ ಆ ಸನ್ನಿವೇಶದಿಂದ ಹೊರಗೆ ಬರೋದಿಕ್ಕೋ. ಖಂಡಿತವಾಗ್ಲೂ ಐ ಥಿಂಕ್ ಅದು ಪ್ರತಿಯೊಬ್ಬರು ಜೀವನದಲ್ಲೂ ಪ್ರಾಬಬ್ಲಿ ಕಾಲಘಟ್ಟ ಬೇರೆ ಆಗಿರ್ಬೋದು. ಒಬ್ರಿಗೆ ಯಾವಾಗಲೂ ಒಂದು 50 ವರ್ಷಕ್ಕೋ 60 ವರ್ಷಕ್ಕೋ ಅನಿಸ್ಬೋದು, ಇನ್ನೊಬ್ರಿಗೆ 20 ವರ್ಷಕ್ಕೆ ಅನ್ನಿಸ್ಬೋದು. ಏನು ಅನ್ನಿಸ್ಬಹುದು? ಅಲ್ಲ, ನನಗೆ ಇದರಿಂದ ನನಗೆ ಮುಕ್ತಿ ಬೇಕಪ್ಪ, ನಾನು ಆಚೆ ಹೋಗ್ಬಿಡ್ಬೇಕು ಇದರಿಂದ,
ಈ ತಲೆನೋವು ಏನಿದೆ, ಯಾವುದು ಇಷ್ಟೊಂದು ನನಗೆ ಒಂದು ಕಾಡೋ ರೀತಿ ಮಾಡ್ತಾ ಇದೆ, ದಟ್ ಸಿಚುಯೇಷನ್ ವಾಟ್ ಎವರ್. ಸೊ ಎಲ್ರಿಗೂ ಒನ್ ಪಾಯಿಂಟ್ ಆಫ್ ಟೈಮ್ ಅವ್ರ ಲೈಫಲ್ಲಿ ಇಂಥ ಒಂದು ಸನ್ನಿವೇಶ ಬಂದೇ ಬರುತ್ತೆ. ಸೊ ನನಗೆ ಒಂದು ಎಕ್ಸಿಟ್ ಪಾಯಿಂಟ್ ಬೇಕು ಅಂತ ಅನಿಸುತ್ತೆ. ಬಟ್ ಕೆಲವರು ಅದನ್ನು ತುಂಬ ಒಂದು ಡ್ರಾಸ್ಟಿಕ್ ಲೆವೆಲಿಗೆ ತೊಗೊಂಡು ಹೋಗ್ತಾರೆ. ಅದು ಆ ಥರ ಇಲ್ಲದೆ ಹೇಗೆ ಸ್ವಲ್ಪ ಒಂಚೂರು ತಾಳ್ಮೆ ಬೇಕಾಗತ್ತೆ. ಕೂತ್ಕೊಂಡು ಯೋಚನೆ ಮಾಡಿ, ಈ ಒಂದು ನಾನು ಈ ದಾರಿಲಿ ಹೋದರೆ ಈ ಸಲ್ಯೂಷನ್ ಅಂತ ನಾನು ಏನು ಅನ್ಕೋತಾ ಇದ್ದೀನಿ ಅದು ನಿಜವಾಗ್ಲೂ ಸಲ್ಯೂಷನ್ನ, ಅಥವಾ ನನಗಾಗಿರ್ಬೋದು ಅಥವಾ ಬೇರೆಯವ್ರಿಗಾಗಿರ್ಬೋದು ಅದರಿಂದ ಇನ್ನೂ ಹೆಚ್ಚು ಪ್ರಾಬ್ಲಮ್ ಆಗತ್ತಾ, ಆ ಮೂಮೆಂಟಲ್ಲಿ ಒಂದು ಸ್ವಲ್ಪ ವ್ಯವಧಾನ ಬೇಕಾಗತ್ತೆ ಡೆಫಿನೆಟ್ಲಿ. ಬಟ್ ಎಲ್ರಿಗೂ ಅನ್ಸೋದಂತೂ ನಿಜ, ಎಲ್ಲೋ ಒಂದು ಕಡೆ ವಿ ವಿಲ್ ಹಿಟ್ ದಟ್ ರಾಕ್ ಬಾಟಮ್ ಅಂತ ಏನು ಅನ್ಬೋದು, ವಿ ವಿಲ್ ಗೋ ಥ್ರೂ ದಟ್ ಫೇಸ್. ಬಟ್ ಅದು ತಗೊಳ್ಳೋ ತುರ್ತು ನಿರ್ಗಮನ ಎಕ್ಸಿಟ್ ಏನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಇಟ್ ಶುಡ್ ನಾಟ್ ಲೀಡ್ ಟು ಫರ್ದರ್ ಪ್ರಾಬ್ಲಮ್ಸ್. ಇಫ್ ಇಟ್ ಇಸ್ ಗೋನ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂದರೆ ವೆಲ್ ಆ್ಯಂಡ್ ಗುಡ್. ಬಟ್ ಒಂದೊಂದ್ಸತಿ ನಾವು ಅದು ಸಲ್ಯೂಷನ್ ಅನ್ಕೊಂಡ್ಬಿಡ್ತೀವಿ, ಬಟ್ ಅದು ಇಟ್ ವಿಲ್ ಕಾಸ್ ಫರ್ದರ್ ಪ್ರಾಬ್ಲಮ್ಸ್ ಟು ದಟ್ ಇಂಡಿವಿಜುವಲ್ ಆ್ಯಂಡ್ ಟು ಅದರ್ಸ್ ಆಲ್ಸೋ. ಶೋರ್. ಇದು ನಿಮಗೆ ಇಫ್ ಯು ಆರ್ ಓಕೆ ಶೇರ್ ಮಾಡಿ, ಇಲ್ಲದೇ ತೊಂದರೆ ಇಲ್ಲ. ಎನಿ ಪರ್ಟಿಕ್ಯುಲರ್ incident or situation or phase that you want to talk about from your life? I don't wish to talk about it, but ಯಾಕೆಂದರೆ ಅದರಿಂದ ಏನಂತಾರೆ, that was way too personal. Sure. It happened. ಬಟ್ ನನಗೆ ಒಂದೇ ಸ್ಯಾಟಿಸ್ಫ್ಯಾಕ್ಷನ್ ಇರೋದು, ನಾನು ಐ ಗೇವ್ ಮೈ ಬೆಸ್ಟ್, ಐ ಟ್ರೈಡ್. ದೆನ್ ಐ ರಿಯಲೈಸ್ಡ್ ಇಲ್ಲ, ಆ ಸಿಚುವೇಶನಲ್ಲಿ ನಾನು ಇದ್ದರೆ ಮುಂದೆ ನನಗೂ ತುಂಬ ತೊಂದರೆ, ನನ್ನ ಸುತ್ತಲೂ ಇರೋರಿಗೂ ಅದರಿಂದ ತುಂಬ ತೊಂದರೆ ಅಂತ ನಾನು ಅದನ್ನು ರಿಯಲೈಸ್ ಮಾಡಿಕೊಂಡು ಐ ಟುಕ್ ದ ಎಕ್ಸಿಟ್. ಆ್ಯಂಡ್ ದಟ್ ಮೈ ಡಿಸಿಷನ್ ವಾಸ್ ರೈಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಟುಕ್ ದ ಡಿಸಿಷನ್. ನಾನು ಅದನ್ನು ಡಿಲೇ ಮಾಡಿಕೊಂಡು ಬಂದೆ, ಬಟ್ ಫೈನಲಿ ಐ ರಿಯಲೈಸ್ ದಟ್ ಇಟ್ ಈಸ್ ಬೆಟರ್ ಫಾರ್ ಎವ್ರಿಬಡಿ. ಸೊ ಐ ಆಮ್ ವೆರಿ ಹ್ಯಾಪಿ ನಾಟ್ ಜಸ್ಟ್ ಟೇಕಿಂಗ್ ದ ಡಿಸಿಷನ್ ಬಟ್ ಹ್ಯಾವಿಂಗ್ ಗಿವನ್ ಮೈ ಬೆಸ್ಟ್. ತುಂಬ ಟ್ರೈ ಮಾಡಿ ಆಗಲಿಲ್ವಾ, ಓಕೆ ಫೈನ್. ಸೊ ನೋ ರಿಗ್ರೆಟ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆನ್ಸರ್. ಬಟ್ ನಿಮ್ಮ ಉತ್ತರದಿಂದ ನನಗೆ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ತು, ಕ್ವಿಕ್ಕಾಗಿ ಕೇಳ್ಬಿಡ್ತೀನಿ. ಒಬ್ಬ ಮೆಂಟಾರ್ ಅಥವಾ ಒಬ್ಬ ಗುರು ಕಂಡು ಹಿಡ್ಕೊಳ್ಳೋದು ತುಂಬ ಮುಖ್ಯವಾಗಿದೆಯಾ ನಿಮ್ಮ ಜೀವನದಲ್ಲಿ? ಐ ಥಿಂಕ್ ಒಬ್ಬರು ಅಂತ ಹೇಳೋಕ್ಕಲ್ಲ, ಅಟ್ಲೀಸ್ಟ್ ನನ್ನ ಜೀವನದಲ್ಲಿ ಥ್ರೂ ಔಟ್ ನನಗೆ ಮೀಟ್ ಮಾಡಿದವ್ರು ಯಾರೇ ಇರ್ಬೋದು, ನನಗೆ ಗೊತ್ತಿಲ್ಲದೇನೆ ನನಗೊಂದು ಅಭ್ಯಾಸ ಅನ್ಬೇಕೋ ಏನು ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೇನೆ ಇಂಟೆನ್ಷನಲ್ ಆಗೋ ಅಲ್ಲ, ಒಬ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅವ್ರು ಏನೋ ಒಂದು ಪಾಯಿಂಟ್ ಹೇಳಿರ್ಬೋದು, ಅದು ಎಲ್ಲೋ ನನ್ನ ಮನಸ್ಸಲ್ಲಿ ಕೂತಿರುತ್ತೆ. ಅಂತ ಒಂದು ಯಾವುದೋ ಒಂದು ಸಿಚುವೇಶನ್ ಬಂದಾಗೆ ಹೌದಲ್ವಾ, ಸೊ ಇದು ನನ್ನ ಲೈಫಲ್ಲಿ ಹೆಲ್ಪ್ ಆಗುತ್ತೆ ಅಥವಾ ಈ ನನ್ನ ಕೆಲಸದಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದು ನಂಗೆ ತಕ್ಷಣ ಜ್ಞಾಪಕಕ್ಕೆ ಬರುತ್ತೆ. ಸೊ ದಟ್ ವೇ ಐ ಹ್ಯಾವ್ ಸೋ ಮೆನಿ ಗುರುಸ್, ಸೋ ಮೆನಿ ಪೀಪಲ್ ಹು ಹ್ಯಾವ್ ಹೆಲ್ಪ್ ಮೀ ಏನಂತಾರೆ ಇನ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಮೈ ಲೈಫ್. ಒಬ್ಬ ಮೆಂಟಾರ್ ದಟ್ ಯು ವಾಂಟ್ ಟು ಕಾಲ್ ಔಟ್, ಇಫ್ ಯು ಕ್ಯಾನ್ ಕಾಲ್ ಔಟ್ ಒನ್. ಐ ಹ್ಯಾವ್ ನೆವರ್ ಹ್ಯಾಡ್ ಆ ಥರ ಮೆಂಟಾರ್ಸ್ ಅಂತ ವ್ಯಕ್ತಿಗಳಲ್ಲಿ. ನಾನು ಆ ಥರ ಇದನ್ನು ಯಾರನ್ನು ಗುರುಗಳನ್ನು ಅಂತ ಕಂಡುಕೊಂಡಿಲ್ಲ. ಯಾಕಂದರೆ ನನ್ನ ಇಂಟರಾಕ್ಷನ್ಸ್ ಸ್ವಾಭಾವಿಕವಾಗಿ ನಾನು ಸ್ವಲ್ಪ ಅಲೂಫ್ ಆಗಿರೋ ವ್ಯಕ್ತಿ. ಬಟ್ ನನಗೆ ನಾನು ಜೀವನದ ಬಗ್ಗೆ ಪಾಠ ಕಲ್ತಿರೋದು ಅಥವಾ ನನ್ನ ವ್ಯಕ್ತಿತ್ವನ ರೂಪಿಸೋಕ್ಕೆ ತುಂಬ ಹೆಲ್ಪ್ ಮಾಡಿರೋದು, ಆ ರೀತಿಯಲ್ಲಿ ಪಾಠ ಕಲಿಸಿ ನನಗೆ ಗುರುಗಳು ಅಂತ ಆಗಿರೋದು ಆ್ಯಕ್ಚುಲಿ ಸಂಗೀತ, ಸಾಹಿತ್ಯ, ಸಂಗೀತ. ಇದರಲ್ಲಿ ಕಲಿಯುವಂಥದ್ದು ತುಂಬ ಇದೆ. ನಮ್ಮ ಡಿ ವಿ ಜಿ ಅವರ ಬರವಣಿಗೆ ಇರ್ಬೋದು, ಈ ಥರದ್ದನ್ನೆಲ್ಲ ಓದಿದಾಗ ಆ್ಯಕ್ಚುಲಿ ಅವರು ಆ ಉದ್ದೇಶ ಇಟ್ಕೊಂಡು ಬರೆದಿರ್ತಾರೋ ಇಲ್ವೋ ನಮ್ಗೆ ಅರ್ಥ, ಓದುವಾಗ ಅವ್ರು ನಮ್ಮದೇ ಆದಂಥ ಇಟ್ಕೊಂಡು ಅದಕ್ಕೆ ಬೇಸ್ ಇಟ್ಕೊಂಡು ನಮ್ಮ ದೃಷ್ಟಿಕೋನ ಬದಲಾಗಿರುತ್ತಲ್ವಾ, ಅದಕ್ಕೆ ತಕ್ಕಂತೆ ನಾವು ಅರ್ಥ ಮಾಡ್ಕೊಳ್ತೀವಿ, ಏನೋ ಒಂದು ನಾವು ಅರ್ಥೈಸ್ಕೊಳ್ತೀವಿ ಅದರಿಂದ. ಸೊ ದಟ್ ಬಿಕಮ್ಸ್ ಅವರ್ ಲೆಸನ್. ಸೊ ಆಲ್ ದೀಸ್ ಗ್ರೇಟ್ ಪೀಪಲ್ ಬಿಕಮ್ ಅವರ್ ಟೀಚರ್ಸ್. ನಮಗೆ ನಾವು ಬೇಕು ಅಂತ ನಾನು ಅವ್ರದ್ದು ಓದ್ತಾ ಇದ್ದೀನಿ, ನಾನು ಅವ್ರಿಗೆ ಕಲಿಯೋಕೆ ಸಿಗ್ತಾ ಇದೆ ಅಂತ ಇಲ್ಲ, ಏನೋ ಓದಿದಾಗ ಇಷ್ಟ ಆಯಿತು ಅಥವಾ ಯಾವುದೋ ಹಾಡು ಕೇಳಿದಾಗ ಅದ್ರ ಲಿರಿಕ್ಸ್ ಇಷ್ಟ ಆಯಿತು, ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಾಟ್ತು ಅಂದರೆ ದಟ್ ಬಿಕಮ್ಸ್ ಅ ಲೆಸನ್, ದಟ್ ಬಿಕಮ್ಸ್ ಅ ಲೈಫ್ ಲೆಸನ್. ಐ ಥಿಂಕ್ ವಿ ಟೇಕ್ ಅ ಲಾಟ್ ಫ್ರಮ್ ದಟ್ ಮೆಂಟಾರ್. I've always, ನೀವು ನನ್ನ ಕ್ವೆಶ್ಚನ್ ಹೇಳಿದ ತಕ್ಷಣ I like it. I got a little teary about it and stuff. I started working when I was 16. ನಾನು ಡಾನ್ಸ್ ಇನ್ಸ್ಟ್ರಕ್ಟರ್ ಆಗಿ, ಅಸಿಸ್ಟೆಂಟ್ ಡಾನ್ಸ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆ್ಯಂಡ್ ಆ ಟೈಮಲ್ಲಿ I was exploited a lot in terms of the amount of work that I used to do to how much I used to get paid had nothing to do with each other.
ನಾನು ಸಂಗೀತ್ ಸ್ಕೂಲ್ ಸಂಗೀತ್ ಹ್ಯಾಂಡಲ್ ಮಾಡ್ತಾ ಇದ್ದೆ. ಫಾರ್ ದ ಸಂಗೀತ್ ದೇ ವುಡ್ ಪೇ ಲೈಕ್ 4-5 ಲಕ್ಷ ಪೇ ಮಾಡೋರು. ನನಗೆ 3,000 to 4,000 rupees ಕೊಡ್ತಾ ಇದ್ರು. ಲೈಕ್ ಫಾರ್ ದ ಲೈಕ್ ನಾನು ಎಂಡ್ ಟು ಎಂಡ್ ಹ್ಯಾಂಡಲ್ ಮಾಡ್ತಾ ಇದ್ದೆ. ನಾನು ಇವತ್ತು ಏನು ಡಾನ್ಸರ್ whoever I am today, it's because of one person. His name is Anshul. Anshul. I worked for a lot of people before I started working for him. ಅವ್ರು ನನಗೆ ಕೆಲ್ಸಕ್ಕೆ ಸೇರಿಸ್ಕೊಂಡಾಗ I had become very underconfident. The person that I always was I was a very confident, exuberant, ತುಂಬಾ energetic ಹುಡುಗಿ. When I started working, I lost my confidence. ಯಾಕಂದ್ರೆ ನಾನು who I worked for ಅಲ್ಲ ಕಾನ್ಸ್ಟೆಂಟ್ಲಿ kept telling me ನೀವು ನಿಂಗೆ ಅಷ್ಟೊಂದೇನು ಚೆನ್ನಾಗಿ ಡಾನ್ಸ್ ಮಾಡಕ್ ಬರಲ್ಲ. ಆ್ಯಂಡ್ ಆ್ಯಕ್ಚುಲಿ ನಂಗೆ ಬರ್ತಾ ಇರಲಿಲ್ಲ ಅವಾಗ. ನಾನು ಅವಾಗಷ್ಟೇ ಕಲಿತಾ ಇದ್ದಿದ್ದು. ಬಟ್ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೆ ಕಲಿಯೋದಕ್ಕೆ. ಲೈಕ್ ಐ ಕುಡಂಟ್ ಅಫೋರ್ಡ್ ಇಟ್. ಅದಕ್ಕೆ ನಾನು ಆ ಕೆಲಸ ತಗೊಂಡಿದ್ದು. ಡಾನ್ಸ್ ಕ್ಲಾಸಸ್ ಅಫೋರ್ಡ್ ಮಾಡಕ್ ಆಗದೆ ಡಾನ್ಸ್ ಕ್ಲಾಸಸ್ಗೆ ಅಸಿಸ್ಟೆಂಟ್ ಆಗಿ ಹೋಗಿ ವಾಟ್ ಎವರ್ ಮನಿ ಐ ಗೆಟ್ ಅದನ್ನ ನಾನು ಕ್ಲಾಸಸ್ ಅಲ್ಲೇ ಇನ್ವೆಸ್ಟ್ ಮಾಡಿ ಐ ಯೂಸ್ ಟು ಲರ್ನ್. ಸೊ ಒನ್ ಗೈ ಐ ಶೋಡ್ ಮೀ ಹೌ ಐ ಆಮ್ ರಿಯಲಿ ಬ್ಯಾಡ್. ನಾನೇನು ಮಾಡೋಕ್ಕಾಗಲ್ಲ, ನಾನು ಎಲ್ಲಿ ಹೋಗೋಕ್ಕಾಗಲ್ಲ. ಸೊ ಡಾನ್ಸ್ ಇಂಡಿಯಾ ಡಾನ್ಸ್ ಅಂತ ಒಂದು ಶೋ ಇದೆ. ಆ್ಯಂಡ್ ಆ ಟೈಮಲ್ಲಿ ಇಟ್ ವಾಸ್ ಅ ಬಿಗ್ ಶೋ ಫಾರ್ ಪೀಪಲ್ ಟು ಗೋ. ಐ ಆಮ್ ಅ ಡ್ರೀಮರ್. ಐ ವಾಂಟೆಡ್ ಟು ಬಿ ಆನ್ ದ ಶೋ. ನಂಗೆ ಶೋ ಅಲ್ಲಿ ಹೋಗಬೇಕು ಅಂತ ತುಂಬ ಆಸೆ. ನಾನು ಪ್ಲೀಸ್ ನನಗೆ ಕೊರಿಯೋಗ್ರಫಿ ಹೇಳ್ಕೊಡಿ ಅಂತ ನಾನು ಒಬ್ಬರನ್ನ ಕೇಳಿದೆ. ದ ಗೈ ಐ ವಾಸ್ ವರ್ಕಿಂಗ್ ಫಾರ್ ಅವಾಗ ಅವನು ಇಲ್ಲ ನಾನು ಹೋಗ್ತಾ ಇದ್ದೀನಿ ಈ ವರ್ಷ, ಸೊ ನೀನು ಬರಬೇಡ ಈ ವರ್ಷ, ನೆಕ್ಸ್ಟ್ ಇಯರ್ ಟ್ರೈ ಮಾಡು. ಇಲ್ಲ ಬಟ್ ಲೈಕ್ ಒಬ್ರಲ್ಲ ಸೆಲೆಕ್ಟ್ 20 ಜನ ಸೆಲೆಕ್ಟ್ ಆಗ್ತಾರೆ. ಇಟ್ ಕೆನ್ ಬಿ ಯು ಆ್ಯಂಡ್ ಮೀ, ಸೊ ಯು ಕ್ಯಾನ್ ಹೆಲ್ಪ್ ಮೀ ಔಟ್. ಅವ್ರು ಇಲ್ಲ ಅಂತ ಹೇಳ್ಬಿಟ್ರು ಲೈಕ್ ಸ್ಟ್ರೇಟ್ ಅಪ್. ಬಟ್ ಐ ಯೂಸ್ ಟು ವರ್ಕ್ ಫಾರ್ ಹಿಮ್. ಸೊ ನೆಕ್ಸ್ಟ್ ಮಂತ್ ಐ ಚೇಂಜ್ ಮೈ ಜಾಬ್. I'm still working for this guy, but under this guy I'm working for another person. So that person was Anshul. When Anshul nanna hire ಮಾಡಿದಾಗ the kindness, the sort of confidence, the sort of push that he gave me in my life, the learning that he gave me. ನನಗೆ free training ಕೊಟ್ಟರು ಅವರು. 9 o'clock, 11 o'clock every day I used to go. I used to learn Monday jazz, Tuesday ballet, Wednesday hip hop. Every day a different style of dance from the best professionals in Bangalore. So he had personal classes. So our personal classes ಗೆ ನನ್ನ ಕರೆಯೋರು. ನೀನು ಬಂದು ಕಲಿ ಪರವಾಗಿಲ್ಲ, ನಾನು ಒಬ್ಬನೇ ಏನು ಕಲಿತೀನಿ, ನೀನು ಬಂದು ಕಲಿ ಪರವಾಗಿಲ್ಲ. So I learned from here for about 3 months. I went to these classes every day. It's really far from my house. And after 3 months, he told me, like audition ಹೋಗ್ಬೇಕು. I had to go for the audition. So I asked him, ನೀನು ನನ್ನ ಪ್ಲೀಸ್ ಕೊರಿಯೋಗ್ರಾಫ್ ಮಾಡೋಕ್ಕಾಗುತ್ತಾ? He said, ನಾನು ಕೊರಿಯೋಗ್ರಾಫ್ ಮಾಡಲ್ಲ, ನೀನೇ ಕಲ್ತಿದ್ಯಾ ಇವಾಗ, ಕಾನ್ಫಿಡೆಂಟ್ ಆಗಿ ನೀನೇ ನೋಡು ಏನು ಮಾಡೋಕ್ಕಾಗುತ್ತೆ ಅಂತ. ಸೊ ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಫ್ರೀ ಸ್ಟೈಲಿಂಗ್. ಸುಮ್ಮನೆ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಡಾನ್ಸ್ ಮಾಡೋದು. ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಆ್ಯಂಡ್ ಐ ಸಾರ್ಟ್ ಆಫ್ ಬಿಕೇಮ್ ಅ ನ್ಯೂ ಪರ್ಸನ್. ಆ್ಯಂಡ್ ಫಾರ್ ಸಮನ್ ಹೂ ಕೆನಾಟ್ ಅಫೋರ್ಡ್ ಟು ಲರ್ನ್ ಸಚ್ ಲೆವೆಲ್ಸ್ ಆಫ್ ಡಾನ್ಸಿಂಗ್, he gave me something that I didn't have, a platform to learn. And I got to learn. And then I went to my audition. And I got selected. The people who said like nange neen chanag madalla, they didn't get selected, and I got selected because I was too young. My parents said beda vapas ba, so I had to come back, different reasons. But I think that person really changed my life around, and he still is a part of my life, and I'm very thankful and very grateful for that teacher. Idara teachers eldrigu sigbeku. He didn't exploit me at no point. He paid me what I owed when I worked for him and kelsa madi jagdalli. Whatever he got from there, he gave me that. He didn't take the money that I deserved. So this one person, gave me that positive light in my life and really made me that same girl all over again. I think I'm very thankful for him. Thanks, Anshul, if you're watching this. I love you a lot for everything. That is very sweet. The fact that you're calling out one name itself sort of speaks. He is a life changer for me. I can, like, I am getting theory and I don't want to, but from the life that I used to lead, from the life that I lead today, is ಹೇಳ್ತಾರಲ್ಲ ಜಮೀನ್ ಆಸ್ಮಾನ್ ಕಾ ಫರ್ಕ್ ಇದೆ ಅಂತ. ಆ ಥರ ನಿಜವಾಗ್ಲೂ ಆಕಾಶ ಭೂಮಿ ಅಷ್ಟು ಡಿಫ್ರೆನ್ಸ್ ಇದೆ ನನ್ನ ಲೈಫಲ್ಲಿ. ನಾವೊಂದು 1 RK ಅಲ್ಲಿ ಇದ್ದಿದ್ದು, ನಾವು 1 room kitchen ಅಲ್ಲಿ ಇದ್ದಿದ್ದು 4 of us used to live, and today we live in we have a whole house for ourselves.
with like it's a 4 BHK, all of us live together. So I think it's growth in life. From where you come and from where you go, and the timeline that you have and that you live is just for yourself. Even in words, you can never explain it to somebody else that Correct. nim life ಅಲ್ಲಿ ಏನೇನ್ ಆಗಿದೆ Correct. ಅಂತ. It is just that feeling, and that feeling for that person is intense and immense. And ನೀವು ಹೇಳಿದ ಪದಗಳಲ್ಲಿ ನನಗೆ ಸಂಪೂರ್ಣವಾಗಿ ಅರ್ಥ ಆಗಿರ್ಲಿಕ್ಕಿಲ್ಲ, ಬಟ್ ನಿಮ್ಮ ಕಣ್ಣೀರಿಂದ ಅದು ಬೆಟರ್ ಆಗಿ ವ್ಯಕ್ತಪಡಿಸಿದ್ರಿ ಅಂತ ಅನ್ಸುತ್ತೆ. ಎನಿವೆ, ಒನ್ ಮೆಂಟಾರ್ ಅಂತ ನನಗೆ ಈ ಥರ ಎಕ್ಸ್ಪೀರಿಯನ್ಸಸ್ ತುಂಬಾನೇ ಆಗಿದೆ. ಥಿಂಗ್ಸ್ ನಾನು ಇವಾಗ ಹೂ ಎವರ್ ಐ ಆಮ್ ಟುಡೇ, ಇಟ್ಸ್ ಬಿನ್ ದ ಕಾಂಟ್ರಿಬ್ಯೂಷನ್ ಆಫ್ ಸೋ ಮೆನಿ ಪೀಪಲ್. ಅದು ಸ್ಟಾರ್ಟಿಂಗ್ ವಿತ್ ಮೈ ತಂದೆ ತಾಯಿ ಆಗಿರಬಹುದು, ನನ್ನ ಸ್ಕೂಲ್ ಟೀಚರ್ಸ್ ಆಗಿರಬಹುದು. ನಾನು ಮೊದಲನೇ ಸತಿ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಂ ಪ್ರಕಾಶ್ ಸರ್, ನಮ್ಮ ಬಿಂಬ ಎಂ ಪ್ರಕಾಶ್ ಸರ್ ಆಗಿರಬಹುದು, ಆಮೇಲೆ PD ಸತೀಶ್ ಚಂದ್ರ ಅವರಾಗಿರಬಹುದು. ತುಂಬ ಜನ ಇದ್ದಾರೆ ಈ ಥರ. ಅವರೆಲ್ಲರ ಕಾಂಟ್ರಿಬ್ಯೂಷನ್, ಅವರೆಲ್ಲರಿಂದ ಕಲ್ತಿರೋದು ನಾನಿವತ್ತು ನನ್ನ ಪರ್ಸ್ನಾಲಿಟಿ ಏನು ಡೆವಲಪ್ ಆಗಿದೆ ಇದಕ್ಕೆ ಸಾಧ್ಯವಾಗಿದೆ. ಅದಲ್ಲದೆ ಐ ಥಿಂಕ್ ಲೈಫ್ ಎಕ್ಸ್ಪೀರಿಯನ್ಸಸ್ ಹಸ್ ಬಿನ್ ಅ ಬಿಗ್ ಮೆಂಟೋರ್ ಫಾರ್ ಮೀ. ಆಲ್ದೋ ನನ್ನ ಪ್ರಿವಿಲೇಜಸ್ ತುಂಬಾ ಇದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಐ ರೆಕಗ್ನೈಸ್ ಇಟ್. ಆದ್ರೂ ಏನೋ ಒಂದು ಸಣ್ಣ ಪುಟ್ಟ ಎಡವುಗಳು ಮತ್ತು ಬ್ಯಾಡ್ ಡಿಸಿಷನ್ಸ್ ಅಥವಾ ಕಳ್ಕೊಂಡಿರೋದು, ಇವೆಲ್ಲವೂ ಕೂಡ ಒಂದು ಲೆಸನ್ನ ಹೇಳ್ಕೊಟ್ಟಿದೆ ನನಗೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಮೇಡ್ ಮೀ ಅ ಬೆಟರ್ ಪರ್ಸನ್. ಸರ್, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸನ್ನಿವೇಶವಾಗಲಿ ಅಥವಾ ಒಂದು ಫೇಸ್ ಆಗಲಿ, ನೀವು ಎಮರ್ಜೆನ್ಸಿ ಎಕ್ಸಿಟ್ನ ಡೆಸ್ಪರೇಟ್ ಆಗಿ ಹುಡುಕಿದ್ದು. ಇಟ್ ಕ್ಯಾನ್ ಬಿ ಅ ಫನ್ನಿ ಸಿಚುಯೇಷನ್ ಆಲ್ಸೋ. ವಿ ಆರ್ ಮೇಕಿಂಗ್ ದಿಸ್ ಟೂ ಸೀರಿಯಸ್, ಬಟ್ ಐ ಟೇಕ್ ದ ಬ್ಲೇಮ್ ಫಾರ್ ಇಟ್. ಬಟ್ ಎನಿವೆ, ನಾವು ಎಮರ್ಜೆನ್ಸಿ ಎಕ್ಸಿಟ್ ಅಂತ ನಾವು ಯಾವಾಗ ಹುಡುಕ್ತೀವಿ ನಿಜ ಜೀವನದಲ್ಲಿ, ಯೂಶಲಿ ನಾವು ಹುಡುಕಲ್ಲ. ಸೊ ದೇರ್ ಹ್ಯಾಸ್ ಟು ಬಿ ಅನ್ ಎಮರ್ಜೆನ್ಸಿ. ಏನೋ ಒಂದು ನಮ್ಮ ಉಳಿವು ಅನ್ನೋದಕ್ಕೆ ಒಂದು ಏನೋ ಆಪತ್ತಿರಬೇಕು ಅನ್ನೋ ಸಿಚುವೇಶನ್. ಸೊ ಆ ಥರ ನನ್ನ ಲೈಫಲ್ಲಿ ಉಳಿವು ಅಳಿವು ಅನ್ನೋ ಪ್ರಶ್ನೆ ಯಾವತ್ತೂ ಬಂದಿಲ್ಲ, ಅನ್ನೋ ಸಿಚುವೇಶನ್ ಯಾವತ್ತೂ ಉದ್ಭವ ಆಗಿಲ್ಲ. ಬಟ್ ಎಸ್, ದೇರ್ ಆರ್ ಆಲ್ವೇಸ್ ಫೇಸಸ್ ಇನ್ ಯುವರ್ ಲೈಫ್. ಒಂದೊಂದು ಸರ್ತಿ ಪರ್ಸ್ನಲಿ ಆರ್ ಪ್ರೊಫೆಷ್ನಲಿ ಆರ್ ಸಮ್ಟೈಮ್ಸ್ ಎರಡೂ ಒಟ್ಟೊಟ್ಟಿಗೆನೆ. ಪರ್ಸ್ನಲಿ ಏನೋ ವರ್ಕೌಟ್ ಆಗ್ತಾ ಇಲ್ಲ, ನನ್ನ ಗರ್ಲ್ ಫ್ರೆಂಡ್ ಏನೋ ಕೈ ಕೊಟ್ಬಿಟ್ಟಿದ್ದಾಳೆ, ಅಲ್ಲ ನಾನು ಸುಮ್ಮನೆ ಮಾತಿಗೆ ಹೇಳ್ತಾ ಇದ್ದೀನಿ. ಇಲ್ಲ ನಾನು ಹೇಳಿದ್ದು ಈಗ ಯಾರಿಗೋ ಉದಾಹರಣೆ ಅಂತ, ಹಳೆ ಕತೆ ಅಂತ. ಸೊ ಆ ಥರ ಏನೋ ಅದೇ ಅಟ್ ದ ಸೇಮ್ ಟೈಮ್ ನನ್ನ ಬಿಸ್ನೆಸ್ಸೋ ಏನೋ ಸರಿಯಾಗ್ತಾ ಇಲ್ಲ, ಅಥವಾ ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಏನೋ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲವೂ ಒಟ್ಟಿಗೆ ಅಂತಂದಾಗ ಒಂದೊಂದಾಗೆ ಅಂತ ಬಂದರೆ ಒಂದೊಂದು ಹೊಡೆತ ಆದಮೇಲೆ ಒಂದೊಂದು ಹೊಡೆತ ಅಂತಂದರೆ ಕೆಲವೊಂದು ಸರ್ತಿ ಶಕ್ತಿ ಬರ್ಸ್ಕೊಂಡು ಬಿಡ್ಬೋದೇನೋ, ಅಥವಾ ತಡ್ಕೊಳ್ಳೋ ಅಷ್ಟು ಶಕ್ತಿ ಇರುತ್ತೇನೋ. ಎಲ್ಲ ಒಟ್ಟೊಟ್ಟಿಗೆ ಹೊಡೆತ ಬಂದುಬಿಟ್ರೆ ಕೆಲವೊಮ್ಮೆ ದಟ್ ಇಸ್ ವೆನ್ ಯು ಪ್ರಾಬಬ್ಲಿ ಡೋಂಟ್ ವಾಂಟ್ ಟು ಗಿವ್ ಅಪ್. ಬಟ್ ದೆನ್ ನಿಮ್ಗೆಲ್ಲೋ ಒಂದು ಕಡೆ ಅಯ್ಯೋ ಸಾಕಪ್ಪ, ನನಗೊಂದು ಎಲ್ಲಾದರೂ ಒಂದು ಕಡೆ ಒಂದು ರಿಲೀಫ್ ಸಿಗಬೇಕಲ್ಲ ಅಂತ ಅನಿಸುತ್ತೆ, ಒಂದು ಎಸ್ಕೇಪ್ ಬೇಕು ಅಂತ ಅನಿಸುತ್ತಲ್ಲ. ಸೊ ಆ ಥರ ಎಸ್, ಇಟ್ ಬಿಕಮ್ಸ್ ಅನ್ ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್ ಫಾರ್ ಯು. ನನಗೆ ದಿನ ಬೆಳಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅನ್ನುವಂಥ ಕೆಲವೊಂದು ಪರಿಸ್ಥಿತಿಲಿ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ರಾಜ್ ಶೆಟ್ಟಿ ಮಾಡ್ತಿರೋ ಪಾತ್ರ ಆ ಥರದ್ದಿರುತ್ತೆ. ಅವ್ರಿಗೆ ಹೇಳೋದಕ್ಕೆ, ಎದ್ದು ಕೆಲಸಕ್ಕೆ ಹೋಗೋದಕ್ಕೆ ಅಥವಾ ಜೀವನ ನಡೆಸೋದಕ್ಕೆ ಒಂದು ಒಳ್ಳೆ ಕಾರಣ ಅಂತಾನೆ ಇಲ್ಲ. ನೀವು ಯಾವ ಕಡೆಯಿಂದ ನೋಡಿದ್ರು ಒತ್ತಡ ಇರುತ್ತೆ, ಯಾವ ಕಡೆಯಿಂದ ನೋಡಿದ್ರು ದುಃಖ ಇರುತ್ತೆ. ಒಂದು ಕಡೆ ಸಾಲದವ್ರು ಇರ್ತಾರೆ, ಒಂದು ಕಡೆ ಮನೆ ಚೆನ್ನಾಗಿ ನಡೀತಾ ಇರಲ್ಲ, ಡೀಸೆಲ್ ಹಾಕ್ಸೋ ದುಡ್ಡಿರಲ್ಲ, ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾರೆ, ಈ ರೀತಿ ಅದು. ಸೊ ಆ ಥರ ಒತ್ತಡ ನನ್ನ ಜೀವನದಲ್ಲಿ ದೇವ್ರ ದಯೆಯಿಂದ ಯಾವುದೂ ಆಗಿಲ್ಲ. ಬಟ್ ಐ ಕ್ಯಾನ್ ವೆರಿ ವೆಲ್ ಇಮ್ಯಾಜಿನ್ ವೈ ಸಮ್ ಪೀಪಲ್ ವಾಂಟ್ ಟು ಗಿವ್ ಅಪ್. ಆ ತುರ್ತು ನಿರ್ಗಮನ ಅನ್ನೋದನ್ನ ಕೆಲವರು ತಮ್ಮ ಜೀವನದಲ್ಲಿ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಥವಾ ಯಾಕೆ ಎಕ್ಸ್ಟ್ರೀಮ್ಸಲ್ಲಿ ತಗೊಳ್ತಾರೆ ಅನ್ನೋದನ್ನು ನಾನು ಕೆಲವೊಮ್ಮೆ ಅರ್ಥ ಮಾಡ್ಕೊಳ್ಬಲ್ಲೆ. ಬಟ್ ನಮ್ಮ ಸಿನಿಮಾದ ಮೂಲಕ ಐ ಥಿಂಕ್ ವಿ ಟ್ರೈ ಟು ಸೇ ಸಮಥಿಂಗ್. ಐ ಥಿಂಕ್ ಹೇಮಂತ್ ಹಸ್ ಟ್ರೈ ಟು ಸೇ ಸಮಥಿಂಗ್ ರಿಯಲಿ ಪ್ರೊಫೌಂಡ್. ನೀವು ರಾಜ್ ಪಾತ್ರ ನಾನು ಹೇಳಿದಾಗೆ, ರಾಜ್ ಪಾತ್ರ ಬದುಕಿನ ಜೊತೆಗೆ ಹೋರಾಟ ಮಾಡ್ತಾ ಇರ್ತಾರೆ. ಯಾಕೆ ಬದುಕಬೇಕು ಅನ್ನೋದ್ರ ಜೊತೆ ಹೋರಾಟ ಮಾಡ್ತಾ ಇರ್ತಾರೆ. ಈ ವಿಕ್ರಮ್ ಅನ್ನು ನಾನು ಮಾಡಿರೋ ಪಾತ್ರ ಸಾವಿನ ಜೊತೆ ಹೋರಾಟ ಮಾಡ್ತಾ ಇರ್ತಾನೆ. ಐ ಡೋಂಟ್ ವಾಂಟ್ ಟು ಡೈ ಅಂತ, ಐ ಡೋಂಟ್ ವಾಂಟ್ ಟು ಲಿವ್ ಅಂತ ಇವನು ಫೈಟ್ ಮಾಡ್ತಾ ಇರ್ತಾನೆ. ಸೊ ದೇರ್ ಇಸ್ ಆಲ್ವೇಸ್ ಎ ಚಾಯ್ಸ್. ನೀವು ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿದ್ರೂ ನಿಮ್ಗೆ ಯಾವಾಗೂ ಎರಡು ಆಯ್ಕೆ ಇರುತ್ತೆ. ನೀವು ಮಾಡೋ ಆಯ್ಕೆ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ತುರ್ತು ನಿರ್ಗಮನ ಅನ್ನೋ ಎಕ್ಸಿಟ್ ಎಲ್ರಿಗೂ ಸಿಗುತ್ತೆ, ಎರಡನೇ ಅವಕಾಶ ಎಲ್ರಿಗೂ ಸಿಗುತ್ತೆ, ಅಥವಾ ಒಂದು ಸಿಚುವೇಶನ್ನಲ್ಲಿ ಇನ್ನೊಂದು ಆಯ್ಕೆ ಅನ್ನೋದು ಎಲ್ರಿಗೂ ಇರುತ್ತೆ. ಆ ಆಯ್ಕೆ
ನೀವು ಸರಿಯಾದ ಆಯ್ಕೆ ಮಾಡ್ತೀರಾ ಅನ್ನೋದು ನಿರ್ಭರವಾಗಿರುತ್ತೆ ಅದ್ರ ಮೇಲೆ. ನನ್ನ ಲೈಫಲ್ಲಿ ಐ ಥಿಂಕ್ ದೇರ್ ವಾಸ್ ಅ ಟೈಮ್ ಪ್ರೊಫೆಷ್ನಲಿ ನನಗೆ ವೆನ್ ಮೈ ಫಿಲ್ಮ್ಸ್ ಡಿಂಟ್ ವರ್ಕ್ ಆರ್ ಸಮಥಿಂಗ್ ಲೈಕ್ ದಟ್, ಅಥವಾ ವೆನ್ ಐ ಪ್ರಾಬಬ್ಲಿ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ನಾನು ನಿರೀಕ್ಷೆ ಇಟ್ಕೊಂಡಿದ್ದ ಮಟ್ಟಕ್ಕೆ ಯಾವುದೊಂದು ಸಿನಿಮಾಗಳು ಬರಲಿಲ್ಲ, ಅಥವಾ ಸಿನಿಮಾಗಳು ಚೆನ್ನಾಗಿ ಆಗಲಿಲ್ಲ, ಅಥವಾ ನನ್ನ ತಪ್ಪಿಲ್ಲದೆ ಯಾವುದೋ ಸಿನಿಮಾಗಳು ಸೋತವು ಅನ್ನೋ ಕಾರಣಕ್ಕೆ ಆವಾಗ ಒಂದು ಫ್ರಸ್ಟ್ರೇಷನ್ ಆಗುತ್ತೆ, ಒಂದು ಇದಾಗುತ್ತೆ. ಬಟ್ ಅಗೇನ್ ಆ ತುರ್ತು ನಿರ್ಗಮನ ಅಂತಲೇ ಹೇಳ್ಬೋದು. ನಾನು ತಗೊಂಡ ಬ್ರೇಕ್, ಸಿನಿಮಾದಿಂದ ನಾನು ತಗೊಂಡ ಬ್ರೇಕ್ ನನ್ನ ವೃತ್ತಿ ಜೀವನದ ಮಟ್ಟಿಗೆ ಐ ಥಿಂಕ್ ತುರ್ತು ನಿರ್ಗಮನವೇ ಆಗಿತ್ತು ಅಂತ ಹೇಳಬಹುದು. ತುಂಬಾ ಸೀರಿಯಸ್ ಇನ್ಸಿಡೆಂಟ್ಸ್ ಇದೆ ಎಮರ್ಜೆನ್ಸಿ ಎಕ್ಸಿಟ್ ತಗೊಂಡಿರೋದ್ರಿಂದ. ಬಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಒನ್ ರಿಯಲಿ ಫನಿ ಇನ್ಸಿಡೆಂಟ್ ದಟ್ ಹ್ಯಾಪನ್ ವಿತ್ ಮೀ. ನಾನು ದುಬೈಯಿಂದ ವಾಪಸ್ ಬರ್ಬೇಕಾದ್ರೆ ಇಟ್ ವಾಸ್ ಅಬೌಟ್ 4 years ಬ್ಯಾಕ್. 2 ಹ್ಯಾಂಡ್ ಬ್ಯಾಗ್ ಇದೆ ನಂತ. ಒಂದು ಲೈಕ್ ಟ್ರಾಲಿ ಬ್ಯಾಗ್ ಇದೆ, ಇನ್ನೊಂದು ಬ್ಯಾಕ್ ಪ್ಯಾಕ್ ಇದೆ. ನಾನು ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡಿದ್ರೆ ಸೊ ಬ್ಯಾಕ್ ಪ್ಯಾಕ್. ನಾನು ಮೆಡಿಕಲ್ ಸ್ಟೋರ್ಗೆ ಏನೋ ಈಸ್ಕೊಡಕ್ಕೆ ಅಂತ ಹೋಗಿದ್ದೀನಿ, ಈಸ್ಕೊಂಡಿದ್ದೀನಿ. ನನ್ನ ಬ್ಯಾಗ್ನ ನಾನು ಟ್ರಾಲಿ ಬ್ಯಾಗ್ನ ನಾನು ಮರ್ತೋಗಿದ್ದೀನಿ. ವಾಶ್ರೂಮ್ಗೆ ಹೋಗಿದ್ದೀನಿ. ವಾಶ್ರೂಮಿಂದ ನಾನು ಗೇಟಿಗೆ ಹೋಗ್ಬಿಟ್ಟಿದ್ದೀನಿ. ಗೇಟಿಗೆ ಹೋದಾದ್ಮೇಲೆ ಆಫ್ಟರ್ ಲೈಕ್ 10 minutes ನಾನು ಈ ಕಡೆ ಆ ಕಡೆ ನೋಡ್ತಾ ಇದ್ದೀನಿ. ನೆನ್ನೆ ರಿಯಲೈಸಿಂಗ್ ಬ್ಯಾಗ್ ಇಲ್ಲ. ಓ ಬ್ಯಾಗ್ ಇಲ್ಬಿಟ್ಟೆ. ಫುಲ್ ಲೈಕ್ ವಾಪಸ್ ಓಡೋದೆ, ಇಲ್ಲಿ ಬ್ಯಾಗ್ ಬಿಟ್ಟು. ಇದು ಗೇಟ್ ಹಿಂದೆ ಇರೋದು. ನಿಮ್ ಸೆಕ್ಯೂರಿಟಿ ಚೆಕ್ ಹಿಂದೆ, ಜಸ್ಟ್ ಬಿಫೋರ್ ದಟ್ ಇಸ್ ಅ ಮೆಡಿಕಲ್ ಸ್ಟೋರ್. ಸೊ ಅಲ್ಲಿದೆ ನನ್ನ ಬ್ಯಾಗ್ ಇಸ್ ದೇರ್. ಸೊ ಹ್ಯಾವ್ ಟು ಗೋ ಔಟ್ ಅಗೇನ್. ಫ್ಲೈಟಿಗೆ ಬೇರೆ ಲೇಟ್ ಆಗ್ತಾ ಇದೆ. ಸೊ ಐ ಸ್ಪ್ರಿಂಟೆಡ್ ಅಕ್ರಾಸ್ ಅಂಡ್ ಐ ಗಾನ್. ಅಂಡ್ ನಾನು ಸೆಕ್ಯೂರಿಟಿ ಹತ್ರ ಕೇಳ್ಕೊಂಡೆ ಹಿಂಗೆ ಆಚೆ ಹೋಗೋದು ಅಂತ. ಅವ್ರು ಇಲ್ಲ, ಆಚೆ ಹೋಗಕ್ಕೆ ಅಲೌಡ್ ಇಲ್ಲ, ನೀವು ಬರಿಬೇಕು, ಒಂದು ಬುಕ್ಕಲ್ಲಿ ಬರಿಬೇಕು, ಅದೆಲ್ಲ ಬರ್ದಾದ್ಮೇಲೆ ನಿಮ್ಮ ಬೋರ್ಡಿಂಗ್ ಪಾಸ್ ನಂಬರ್ ತಗೊಂಡು ಆಮೇಲೆ ಬಿಡ್ತಾರೆ ಆಚೆ ಕಡೆ ಅಂತ ಹೇಳಿದ್ರು. ಸರಿ ಓಕೆ. ನಾನು ಹೋಗ್ಬಿಟ್ಟು ಬೇಗ ಎಲ್ಲ ಫಿಲ್ ಮಾಡ್ಬಿಟ್ಟು ಬೇಗ ಬೋರ್ಡಿಂಗ್ ಪಾಸ್ ಓಡೋಗ್ಬಿಟ್ಟೆ ಆಚೆ ಓಡೋದೆ. ವೆಂಟ್ ಟು ದಿಸ್ ಮೆಡಿಕಲ್ ಸ್ಟೋರ್. ಅಲ್ಲಿ ನೋಡಿದ್ರೆ ದೇರ್ ಇಸ್ ನೋ ಬಡಿ. ಫುಲ್ ಏರಿಯಾ ಕ್ಲಿಯರ್ ಮಾಡಿದ್ದಾರೆ. ಮೈ ಬ್ಯಾಗ್ ಇಸ್ ದೇರ್ ಅಂಡ್ ದೇರ್ ಇಸ್ ಕಾಪ್ಸ್. ಓ ಮೈ ಗಾಡ್, ಫುಲ್ ಲೈಕ್ ದೇರ್ ಇಸ್ ಫುಲ್ ಅವ್ರ ಸ್ಟಾಫು. ಅಂಡ್ ದೇರ್ ಇಸ್ ಒನ್ ಗೈ ಇನ್ ಬಾಂಬ್ ಸ್ಪಾಟ್ ಬಟ್ಟೆ ಆಲ್ರೆಡಿ ಬಂದ್ಬಿಟ್ಟು ನಿಂತಿಯಾನಲ್ಲಿ. I have lost it. I'm full bhaya agogide. Now I'm thinking, I'm standing there and they're like hogi illa. I'm standing there, I'm thinking in that moment, should I claim it? It's my bag or should I not say it's my bag? Then I'm thinking our definite check ಮಾಡ್ತಾರೆ. Like or their security system is next level. So 100% ಅವ್ರ ಕ್ಯಾಮೆರಾ ಚೆಕ್ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಾದಾಗ I will get screwed ಅಂತ ನನಗೆ ಗೊತ್ತು. ಸೊ ನಾನು ಸ್ಲೋ ಆಗಿ ಸರ್ ನಾನು ಹೇಳಕ್ಕೂ ಆಗ್ತಾ ಇಲ್ಲ. ಸರ್ ಅವರು ವಾಟ್ ಮೈ ಬ್ಯಾಗ್ ಸರ್. Immediately this guy turned and one guy is telling something in Arabic and this other guy is telling something in English. I'm not able to understand both of them because I'm in such a panic. ನಾನು ಎಂತ ಪ್ಯಾನಿಕ್ ಸಿಚುವೇಶನ್ ಆಗಿದೆ ಅಂದ್ರೆ ಅಲ್ಲಿ ಆ ಕಡೆ ಫ್ಲೈಟ್ ಬೇರೆ ಮಿಸ್ ಆಗ್ಬೋದು. And there is no like I have to pay another 20,000 to get that flight ticket. I'm like ಅದು ಬೇರೆ ಆಗೋಗುತ್ತೆ ಅಂತ ಅದರ್ ಟೆನ್ಷನ್ ಬೇರೆ ನನಗೆ. ನಾನು ಫುಲ್ ಬೇಡ್ಕೋತಾ ಇದ್ದೀನಿ. ಅವಾಗ ಐ ಸ್ಟಾರ್ಟೆಡ್ ಬೆಗ್ಗಿಂಗ್ ದೆಮ್. ಓಕೆ ಐ ವಾಸ್ ಲೈಕ್ ಪ್ಲೀಸ್ ಸರ್, ಏನೂ ಇಲ್ಲ ಬ್ಯಾಗಲ್ಲಿ ಸರ್, ನಾನು ಮರ್ತೋದೆ, ಲೈಕ್ ಪ್ಲೀಸ್ ಲೆಟ್ ಮಿ ಗೋ, ಪ್ಲೀಸ್ ಟೇಕ್ ಮೈ ಬ್ಯಾಗ್. ಅವರು ನೋ, ಬ್ಯಾಗ್ ಹ್ಯಾಸ್ ಟು ಬಿ ಚೆಕ್, ಯು ಕಾಂಟ್ ಲೀವ್ ಯುವರ್ ಬ್ಯಾಗ್ ಬಿಲಾಂಗಿಂಗ್ಸ್, ಲೈಕ್ ಟೆಲ್ ಮಿ ವಾಟ್ಸ್ ಇನ್ ದ ಬ್ಯಾಗ್. And that was the funniest thing. Okay, all my used clothes were in that bag. So like I know that when they're going to open it, they're going to find my undergarments and my clothes, and I know like right on top are all my undergarments. And I'm just like ಇವಾಗ ಓಪನ್ ಮಾಡ್ತಾರ ಇದನ್ನ ಅಂತ. ನಾನು ಲೈಕ್ ಓ ಗಾಡ್, ಓಪನ್ ಮಾಡ್ಬೇಡಿ ಸರ್, ಇದೆಲ್ಲ ಯೂಸ್ಡ್ ಬಟ್ಟೆ ಸರ್, ಯೂಸ್ ಮಾಡ್ಬೇಡಿ, ತಗೊಳ್ಬೇಡಿ, ನಾನು ತಗೊಂಡು ಹೋಗ್ತೀನಿ ಅಂತ ಕೇಳ್ಕೊತಾ ಇದೀವಿ. ಅವ್ರು ನೋ, ಆಲ್ರೆಡಿ ಎಲ್ಲರೂ ಬಂದಾಗಿದೆ, ನಾವು ಚೆಕ್ ಮಾಡ್ಲೇಬೇಕು, ಸ್ಟ್ಯಾಂಡರ್ಡ್. ಅವ್ನು ದೂರ ನಿಲ್ಸಿದ್ದಾರೆ, ಎಲ್ಲರಿಗೂ ದೂರ ನಿಲ್ಸಿದ್ದಾರೆ, ಬರೀ ಅವ್ನು ಬಾಕ್ಸ್ ಕಾರ್ಡ್ ಮಾತ್ರ ಹೋಗ್ತಾ ಇದ್ದಾನೆ ಅಂತ. ಸರ್ ಇಲ್ಲ ಸರ್, ಅದ್ರಲ್ಲಿ ಏನು ಇಲ್ಲ ಸರ್, ಓಪನ್ ಮಾಡಬೇಡಿ. ಓಪನ್ ಮಾಡ್ಬಿಟ್ಟು he's literally picking my undergarments up one by one. Okay, and I'm so embarrassed. Like I'm just like, what am I going to say or what am I going to do? Then he just inverted the bag. Ella bittu, bari batte ittu. He's like, okay, put it back. Nange ಹೇಳಿದ್ರು, go put it back ಅಂತ. ಸರಿ ನಾ ಹೋಗ್ಬಿಟ್ಟು ಎಲ್ಲ ವಾಪಸ್ ಆಗ್ದೆ. ಎಲ್ಲ ವಾಪಸ್ ಆಗ್ಬಿಟ್ಟು can I go? No, ಆಫೀಸಿಗೆ ಬನ್ನಿ ನಮ್ಮ ಜೊತೆ. ಸೊ ನಂಗೆ ದುಬೈ ರೂಲ್ಸ್ ಬಗ್ಗೆ ಗೊತ್ತು. ಆಫೀಸ್ಗೆಲ್ಲ ಕರೀತಾರೆ ಅಂದ್ರೆ ಡಮಾರ್ ಅಂತ ಡೆಫಿನೆಟ್ಲಿ.
Like that's the first time I've gone to Dubai. So people have already scared me so much. Like Dubai atara, Dubai ಈ ತರ ಮಾಡಬಾರ್ದು, ಆ ತರ ಮಾಡಬಾರ್ದು, ಆ ತರ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ, ಈ ತರ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. ಲೈಕ್ ಪ್ರತಿಯೊಂದು ವಿಷಯಕ್ಕೂ ಜೈಲಿಗೆ ಹಾಕ್ತಾರೆ ಅಂತ ನನ್ನ ತಲೆಯಲ್ಲಿ. ನಾನ್ ಫುಲ್ ಅಳ್ತಾ ಇದ್ದೀನಿ ಆಯ್ತಾ. Sir, please, like I'm begging, sir, please let me go, sir. I swear I will not do this again. And repeat ಮಾಡದ, ಯಾವತ್ತೂ ಮಾಡದ. ಸ್ಕೂಲಲ್ಲಿ ಯಾವತ್ತೂ ಹೇಳ್ದೇ ಇರೋದೆಲ್ಲ ದುಬೈ ಪೊಲೀಸ್ ಮುಂದೆ ಹೇಳ್ಬಿಟ್ಟಿದ್ದಾರೆ. ಫುಲ್ ಲೈಕ್ I'm crying ಆಯ್ತಾ. ನನ್ ಲಕ್ ಅವತ್ತು ಏನೋ ಚೆನ್ನಾಗಿತ್ತು. This one Emirati, one of their employees who's in a big position, he's a Malayali. He came over there and he happened to have watched Kirik Party. Okay. And he saw me and he just walked up to me and he's like, he spoke to me in English and I spoke to him in Malayalam. As soon as I heard his English, I was like, nan Malayalam barate, nan Malayalam ಮಾತಾಡ್ಬಿಟ್ಟೆ. ಸ್ವಲ್ಪ homely touch ಇದ್ರೆ ಏನೋ ಸಿಗ್ಬೋದು ಅಂತ ನಾನು. And I was immediately like, ಏನಾದ್ರು ಸ್ವಲ್ಪ help ಮಾಡಿ please. Then that guy spoke whatever and then they were like, okay, go. I swear to God, in life only I've never felt that relief of somebody letting me go. Like, go andidu, I didn't look back. I just grabbed my bag and I started running towards the security. I ran, I went to my gate. The whole time I didn't look back. I went to my gate. I was the last person to board that flight. I boarded my flight, I came to India. I will never forget this incident in my life. ಸ್ವಲ್ಪ ಯಾಮ್ ಮಾಡಿದ್ದಿದ್ರೆ That emergency exit that guy was, if that guy had not come, I have no idea ಏನ್ ಆಗ್ತಾ ಇತ್ತು ಅವತ್ತು ಅಂತ ನನಗೆ ಗೊತ್ತಿಲ್ಲ. So, yeah, that. ಸಂಯುಕ್ತ ಹೆಗ್ಡೆ ಕಮ್ಮಿ ಅನಿಸ್ತಾ ಇರ್ತಾ ಇದ್ರು. For an undergarment bag. That would be the funny thing. ಎಮರ್ಜೆನ್ಸಿ ಎಕ್ಸಿಟ್. ಎಮರ್ಜೆನ್ಸಿ ಎಕ್ಸಿಟ್, ನಾನು ಯಾವತ್ತೂ ಕ್ಯಾಮ್ರಾ ಮುಂದೆ ನಟಿಯಾಗಿ ಅದನ್ನೇ ನನ್ನ ಪ್ರೊಫೆಷನ್ ಆಗಿ ತಗೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಚೆನ್ನಾಗಿ ಓದ್ತಾ ಇದ್ದೆ. ನನ್ನ ಡ್ರೀಮ್ ಇದ್ದಿದ್ದೇನು ಅಂದರೆ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಬೇಕು ಅಂತ. ನಾನು ಅದನ್ನು ಒಂಥರ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಾನು ಫೇಸ್ಬುಕ್ ಬಯೋಲೆಲ್ಲ ವರ್ಕ್ ಸೆಟ್ ಈ ಥರ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತೆಲ್ಲ ಹಾಕೊಂಡಿದ್ದೆ. ಜನ ನಂಬಿಟ್ಟಿದ್ರು. ಸೊ ನಾನು ಕಾಲೇಜ್ ಮುಗಿದ ತಕ್ಷಣ ನನಗೆ ಪ್ಲೇಸ್ಮೆಂಟ್ ಆಯಿತು ಒಂದು ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಮಾಡ್ತಿರೋ ಹಾಗೆಯೇ ಆವಾಗ ಅಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ನನಗೆ ಕಾಲೇಜು ಸ್ಕೂಲ್ ಒಳಗಡೆ ಮಾತ್ರ ನನಗೆ ನಾಟಕಗಳಲ್ಲಾಗಲಿ ಡ್ಯಾನ್ಸ್ ಶೋಗಳಲ್ಲಾಗಲಿ ಮಾಡೋದಕ್ಕೆ ಬಿಡ್ತಾಯಿದ್ರು. ಕೆಲಸ ಮಾಡ್ತಾ ಇದ್ದೀನಿ, ಐ ಆಮ್ ಅರ್ನಿಂಗ್ ಮೈ ಓನ್ ಮನಿ, ಇವಾಗ ಏನು ಬೇಕಾದ್ರೆ ಮಾಡ್ಕೊಂಡ್ರು. ಸೊ ಅವಾಗ ಫುಲ್ ಒಂಥರ ಹುಚ್ಚೆ ಎದ್ಬಿಟ್ಟು ಎಲ್ಲ ಡ್ಯಾನ್ಸ್ ಶೋಸ್ ಮಾಡ್ತಾ ಇದ್ದೆ ಮತ್ತು ನಾಟಕಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಹೆಂಗೆ ಅಂದರೆ ನಂದು ಆಫೀಸ್ ಮುಗಿಸೋದು 6 ಗಂಟೆಗೆ ಓಡೋ ಬೈಕ್, ಅವಾಗ ಒಂದು ಪ್ಲೆಷರ್ ಇತ್ತು ನಂದು. ಅದನ್ನ ಹಾಕೊಂಡು ಫುಲ್ ರಿಪ್ಪಿಂಗ್ ಥ್ರೂ ಬ್ಯಾಂಗ್ಳೂರ್ ಟು ಗೆಟ್ ಟು ಆಲ್ ದೀಸ್ ರಿಹರ್ಸಲ್ಸ್. ಒಂದೊಂದ್ಸತಿ ಮಿಸ್ ಆಗೋಗೋದು ಬಿಕಾಸ್ ಲಾಸ್ಟ್ ಮಿನಿಟ್ ಮೀಟಿಂಗ್ಸ್ ಇರೋದು, ಅಟೆಂಡ್ ಮಾಡಲೇಬೇಕು. ಅಯ್ಯೋ, ಕಮಿಟ್ಮೆಂಟ್ ಅಂದರೆ ದಟ್ ಈಸ್ ವಾಟ್ ಥಿಯೇಟರ್ ಟೀಚರ್ಸ್ ಯು. ಎಲ್ಲರೂ ಟೈಮಿಗೆ ಬಂದಿದ್ದಾರೆ, ನೀನು ಟೈಮಿಗೆ ಬರಬೇಕು. ಎಲ್ಲರೂ ಒಪ್ಕೊಂಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ನೀನು ಮಾಡಬೇಕು. ಎಲ್ಲರಿಗೂ ಅವ್ರದ್ದೇ ಅದು ಕಾರಣಗಳಿರತ್ವೆ ನಾಟ್ ಟು ಕಮ್ ದೇರ್, ನಾಟ್ ಟು ಬಿ ದೇರ್ ಆರ್ ನಾಟ್ ಟು ಬಿ ಆನ್ ಟೈಮ್. ಸೊ ಡಿಸೈಡ್ ಮಾಡಿಬಿಟ್ಟೆ, ಈ ಒಂದು ಕೆಲಸದಿಂದ ನಾನು ಎಕ್ಸಿಟ್ ತಗೋತೀನಿ ಅಂತ ಡಿಸೈಡ್ ಮಾಡಿಬಿಟ್ಟು ಹೋಗ್ಬಿಟ್ಟು ಐ ಪುಟ್ ಮೈ ಪೇಪರ್ಸ್ ಡೌನ್. ಸೊ ಆ ಕಂಪನಿನಲ್ಲಿ ಏನೋ ಇರತ್ತಲ್ವಾ, ಇಲ್ಲ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳು ಪಡ್ತಾರೆ, ಇಲ್ಲ ನೀನು ಹೆಂಗೆ ಈ ಥರ ಒಳ್ಳೆ ಸೆಕ್ಯೂರ್ ಆಗಿರೋ ಬೆಳೀತಾ ಇದೆಯಾ ಇನ್ನು ಕಂಪನಿನಲ್ಲಿ, ನೀನು ಹೆಂಗೆ ಬಿಟ್ಬಿಡ್ತೀಯಾ ನೀನು ಅಂತಲ್ಲ. ಇಲ್ಲ, ನನಗೆ ನನ್ನ ಪೂರ್ತಿ ಕರಿಯರ್ ನಾನು ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀನಿ, ದಯವಿಟ್ಟು ನಾನು ಬಿಟ್ಬಿಡಿ ಅಂತ. ಯೂಶ್ವಲಿ ನೋಟಿಸ್ ಪೀರಿಯಡ್ ಯು ಹ್ಯಾವ್ ಟು ಸರ್ವ್ ಅಲ್ವಾ. ಸೊ ನಾನು ನೋಟಿಸ್ ಪೀರಿಯಡ್ ಕೊಟ್ಟಿದ್ದೀನಿ, 1 ಮಂತ್ ಆದಮೇಲೆ ನಾನು ಬಿಡ್ತಾ ಇದ್ದೀನಿ ಅಂತ ಐ ಪುಟ್ ಮೈ ಫುಟ್ ಡೌನ್ ಆ್ಯಂಡ್ ಟೋಲ್ಡ್ ದೆಮ್. ಅವ್ರು ಏನೇನೋ ಟ್ರೈ ಮಾಡಿದ್ರು. ಅವರು ನನಗೆ ಎಮರ್ಜೆನ್ಸಿ ಎಕ್ಸಿಟ್ ಕೊಟ್ಟರು. ದಿಸ್ ಇಟ್ ಎನಿವೇ, ಒಂದು ತಿಂಗಳು ನಿನ್ನ ಯಾಕೆ ನಾವು ಇರಿಸ್ಕೊಂಡು ಕೆಲಸ ಮಾಡಿಸ್ಬೇಕು, ಹೊರಡು, ನಾಳೆಯಿಂದ ಬರಬೇಡ. ಅವ್ರಿಗೆ ಅದು ಎಮರ್ಜೆನ್ಸಿ ಆಗೋಯ್ತು. ಸೊ ದಟ್ ವಾಸ್ ಅನ್ ಎಮರ್ಜೆನ್ಸಿ ಎಕ್ಸಿಟ್. ನಿಮ್ಮ ಫಾಂಡೆಸ್ಟ್ ಮೆಮೊರಿ ಬೀಯಿಂಗ್ ಅ ಚೈಲ್ಡ್ ಆರ್ಟಿಸ್ಟ್? ಇಬ್ಬರಿಗೂ ಒಂದೇ ಪ್ರಶ್ನೆ. ಬೀಯಿಂಗ್ ಅ ಚೈಲ್ಡ್ ಆರ್ಟಿಸ್ಟ್, ಐ ಥಿಂಕ್ ನನಗೆ ನಾನು ಫಸ್ಟ್ ಸಿನಿಮಾ ಚೈಲ್ಡ್ ಆರ್ಟಿಸ್ಟ್ ಆಗಿ ಫಾಂಡೆಸ್ಟ್ ಮೆಮೊರಿನೋ ಏನೋ ಗೊತ್ತಿಲ್ಲ. ಆ ಫಸ್ಟ್ ಶಾರ್ಟ್ ಕರ್ಕೊಂಡೋಗಿ ನಿಲ್ಲಿಸಿದಾಗ ಅಲ್ಲಿ ಅದು ಬಾಲ್ಯ ವಿವಾಹ ಒಂದು ಸನ್ನಿವೇಶ. ಸೊ ನಂಗೆ ಗೊತ್ತಿಲ್ಲ ಏನು ಅಂತ, ಎಲ್ಲ ಮದುವೆ ಹೆಣ್ಣಿನ ಅಲಂಕಾರ ಎಲ್ಲ ಮಾಡಿದ್ರು. ಅದರಲ್ಲಿ ಅಪ್ಪ ಬಂದು ಈ ಮದುವೆ ನಡಿಕೂಡ್ದು ಅಂತ ಅಂದ್ಬಿಟ್ಟು ಎಳ್ಕೊಂಡು ಹೊಟ್ಟೋಗ್ತಾರೆ. ನನಗೇನು ಹೇಳಿಲ್ಲ, ನೀನು ನಿಂತ್ಕೋ ಅಂತೆಲ್ಲ ಹೇಳಿದ್ರು. ನಾನು ಸುಮ್ಮನೆ ನಿಂತಿದ್ದೆ, ಹಾರ ಎಲ್ಲ ಹಾಕ್ಬಿಟ್ಟು ಮಗ್ಗಿನ ಜಡೆ ಅದೆಲ್ಲ.
ಅವರು ಎಳ್ಕೊಂಡು ಹೋದರು. ನಾನು ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಟೆ. ಏಕೆಂದರೆ ಐ ಡೆಂಟ್ ನೋ ವಾಟ್ ವಾಸ್ ಹ್ಯಾಪ್ನಿಂಗ್. ನಂಗೆ ಹಾರ್ಡ್ಲಿ ಅವಾಗ 3-4 ವರ್ಷ ಇರಬೇಕು ಅಷ್ಟೇ. ಸೊ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಟೆ. ಸೊ ಏನಾಯಿತು ಅವತ್ತು, ತಕ್ಷಣ ಶಾರ್ಟ್ ಅಲ್ಲಿಗೆ ನಿಂತೋಯ್ತು. ಎಲ್ಲರೂ ಇಡೀ ಯೂನಿಟ್ ಎಲ್ಲರೂ ಸಮಾಧಾನ ಮಾಡಿ, ಒಬ್ಬರು ಚಾಕ್ಲೇಟ್ ತಂದು ಕೊಡ್ತಾರೆ, ಒಬ್ಬರು ಬಿಸ್ಕೆಟ್ ಕೊಡ್ತಾರೆ, ಇನ್ನೊಬ್ರು ಇನ್ನೇನೋ ತಂದು ಕೊಡ್ತಾರೆ. ಅದು ಆಮೇಲೆ ಎಂಡ್ ಆಫ್ ದಿ ಡೇ ಲೀಲಾವತಿಯವರು ಪಂಡ್ರಿಬಾಯ್ ಅವರು ಇಬ್ಬರು ಇದ್ರು. ಮೇಕಪ್ ರೂಮು ಕರ್ಕೊಂಡು ಹೋಗಿ ದೃಷ್ಟಿ ಎಲ್ಲ ತೆಗೆದು, ನನಗೆ ಇನ್ನೂ ಅದೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಇಟ್ ವಾಸ್ ಲೈಕ್ ಐ ಆಮ್ ಗೆಟಿಂಗ್ ಪ್ಯಾಂಪರ್ಡ್, ಬರೀ ಹತ್ತಿದ್ದಕ್ಕೆ ಇಷ್ಟಕ್ಕೆ ಅಂತ. ಸೊ ದಟ್ಸ್ ವೆರಿ ವೆರಿ ಕ್ಲಿಯರ್ ಇನ್ ಮೈ ಮೈಂಡ್. ಆ್ಯಂಡ್ ಆ ಶೂಟಿಂಗ್ಗೆ ನಮ್ಮ ಅಣ್ಣನೂ ಅದ್ರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದ. ಸೊ ಹಾಗಾಗಿ ನಾವು ಇಡೀ ಫ್ಯಾಮಿಲಿ ಹೋಗಿದ್ವಿ ಮೈಸೂರು ಶೂಟಿಂಗ್ಗೆ. ಸೊ ದಟ್ ಎಂಟೈರ್ ಎಪಿಸೋಡ್ ನನಗಿನ್ನೂ ಈಗ ಜಸ್ಟ್ ಒಂದು 5 ನಿಮಿಷ ಮುಂಚೆ ನಡೆದಂಗೆ ಅಷ್ಟು ಕ್ಲಿಯರ್ ಆಗಿದೆ. ಫಸ್ಟ್ ಟೈಮ್ ನಾನು ಲಿಫ್ಟು ನೋಡಿದ್ದು ಅವಾಗ. ಸೊ ಹೋಟ್ಲಲ್ಲಿ ಒಂದಿನ ಶೂಟಿಂಗ್ ಇತ್ತಿಲ್ವೋ ಏನೋ ಗೊತ್ತಿಲ್ಲ, ಅದು ಸರಿಯಾಗಿ ಅದನ್ನ ಜ್ಞಾಪಕ ಇಲ್ಲ. ಸೊ ನಾನು ನನ್ನ 2ನೇ ಅಣ್ಣ ಸುಮ್ಮನೆ ಲಿಫ್ಟಲ್ಲಿ ಮೇಲೆ ಹೋಗೋದು ಕೆಳಗೆ ಬರೋದು. ಅವ್ನು ತುಂಬ ತರಲೆ, ಚೇಷ್ಟೆ ಸಿಕ್ಕಾಪಟ್ಟೆ. ಆ್ಯಂಡ್ ನನಗೂ ಅವನಿಗೂ ಏಜ್ ಗ್ಯಾಪ್ ತುಂಬ ಜಾಸ್ತಿ. ಬಟ್ ಅವತ್ತು ಮಾತ್ರ ಐ ವಾಸ್ ಅ ಪಾರ್ಟ್ ಆಫ್ ಹಿಸ್ ಟೀಮ್. ಸೊ ನನ್ನ ಕರ್ಕೊಂಡು ಸುಮ್ಮನೆ ಮೇಲೆ ಲಿಫ್ಟಲ್ಲಿ ಹೋಗೋದು, ಟಾಪ್ ಫ್ಲೋರ್ಗೆ ಹೋಗೋದು, ಕೆಳಗೆ ಬರೋದು, ತಿರ್ಗಾ ಹೋಗೋದು ಬರೋದು. ಸೊ ಈಚ್ ಅಂಡ್ ಎವ್ರಿಥಿಂಗ್ ಇಸ್ ವೆರಿ ವೆರಿ ಫ್ರೆಶ್ ಇನ್ ಮೈ ಮೆಮೊರಿ. ಅಲ್ಲ, 2ನೇ ಅಣ್ಣ ಅಂದ್ರೆ ದಿ ಒನ್ ಕ್ಲೋಸೆಸ್ಟ್ ಟು ಯು ಇನ್ ಏಜ್. 2ನೇ ಅವನು. ಅವರು ಮಲ್ಲೇಶ್ವರಂ ಸ್ಟುಡಿಯೋ ಇಟ್ಕೊಂಡಿದ್ರ? ಹೌದು, ಅವನಿಗೆ ಒಂದು 3 years ಹಿ ಪಾಸ್ಟ್ ಅವೇ. ಬಟ್ ಅವನು ಆಕ್ಚುಲಿ ಅವನಿಗೆ ನನಗೆ ಒಂಥರ ಕಾಂಪಿಟೇಷನ್ ಇರೋದು. ಅಂದ್ರೆ ಅವನು ನನ್ನನ್ನು ಕಾಂಪಿಟೇಟರ್ ತರ ನೋಡೋನು. ಬಟ್ ಡೆಫಿನೆಟ್ಲಿ ಹಿ ವಾಸ್ ಕ್ಲೋಸ್. ಓನ್ಲಿ ಏನಂತಾರೆ ಅವನು, ಆಫ್ಟರ್ ಹಿ ಪಾಸ್ಟ್ ಅವೇ ಐ ರಿಯಲೈಸ್ ದಟ್ ಹೌ ಕ್ಲೋಸ್ ಎಮೋಷ್ನಲಿ ಐ ವಾಸ್ ಟು ಹಿಮ್ ಅಂತ. ಚಿಕ್ಕ ವಯಸ್ಸಲ್ಲಿ ಜಗಳ ಆಡೋದು ಅದೆಲ್ಲ ಇರ್ತಾ ಇತ್ತು, ಬಟ್ ಎಮೋಷ್ನಲಿ ಐ ವಾಸ್ ಆಲ್ಸೋ ವೆರಿ ಕ್ಲೋಸ್ ಟು ಹಿಮ್. ದಟ್ಸ್ ವೆನ್ ಐ ರಿಯಲೈಸ್. ಅದು ಹೇಗೆ ಅರ್ಥ ಆಗುತ್ತೆ ಮ್ಯಾಮ್? ಲೈಕ್ ಹೌ ಡಸ್ ಒನ್ ಫೀಲ್ ಅವಾಯ್ಡ್? ನನಗೆ ಅವ್ನು ಹೋದ್ಮೇಲೆ ಗೊತ್ತಾಗಿದ್ದು ಹೌ ಮಚ್ ಐ ರಿಯಲಿ ಮಿಸ್ಡ್ ಹಿಮ್. ಆ್ಯಂಡ್ ಎಲ್ಲೋ ಒಂದು ಕಡೆ ನಾವು ಯಾವುದೋ ಒಂದು 2 ಏನೋ ಘಟನೆಗಳಿಂದ ವಿ ವಿಲ್ ಥಿಂಕ್ ದಟ್ ವಿ ಆರ್ ಆಪೋಸಿಟ್ಸ್, ಅಥವಾ ನಮ್ಮ ಥಾಟ್ ಪ್ರಾಸೆಸ್ ಮ್ಯಾಚ್ ಆಗಲ್ಲ, ಅಥವಾ ನಮ್ಮ ಏನಂತಾರೆ ಅವನು ನನಗೆ ಎನ್ಕರೇಜ್ ಮಾಡಲಿಲ್ಲ ಅಂತನೋ, ಅಥವಾ ಏನೋ ಸೋ ಮೆನಿ ಡಿಫ್ರೆನ್ಸಸ್ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಅವನು ಕೆಲವೊಂದು ಟೈಮ್ ನನಗೆ ಅಡ್ವೈಸ್ ಮಾಡಿದ್ದಿರ್ಬೋದು. ಇದು ಎಲ್ಲ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ದ ವ್ಯಾಲ್ಯೂ ಆಫ್ ಇಟ್. ಆ್ಯಂಡ್ ನನಗೆ ಇವತ್ತಿಗೂ ಅವನನ್ನು ನೆನೆಸ್ಕೊಂಡ್ರೆ ದೇರ್ ಆರ್ ಸೋ ಮೆನಿ ಟೈಮ್ಸ್ ಐ ವಿಶ್ ಐ ಹ್ಯಾಡ್ ಟೋಲ್ಡ್ ಹಿಮ್, ನಿನ್ನ ತಂಗಿ ಆಗಿರೋದಕ್ಕೆ ಐ ಆಮ್ ವೆರಿ ಪ್ರೌಡ್ ಟು ಬಿ ಯುವರ್ ಸಿಸ್ಟರ್ ಅಂತ. ಸೊ ಆ ಫೀಲಿಂಗ್ ನನಗೆ ಅವಾಗಲೇ ಗೊತ್ತಾಗಿದ್ದು ದಟ್ ಹೌ ಮಚ್ ಐ ಮಿಸ್ ಹಿಮ್ ಅಂತ, ದಟ್ ಹೌ ಮಚ್ ಹಿ ಮ್ಯಾಟರ್ ಟು ಮೀ ಇನ್ ಮೈ ಲೈಫ್ ಅಂತ. ಸೊ ಎಸ್, ಸೊ ಅವನಿಗಿಂತ ದೊಡ್ಡವನು ಇನ್ನೊಬ್ಬ ಅಣ್ಣ ಇದ್ದಾನೆ. ಬಟ್ ಹಿ ವಾಸ್ ಮೋರ್ ಲೈಕ್ ಅ ಮದರ್ ಟು ಮೀ. ಹಿ ಈಸ್ ಆಲ್ವೇಸ್ ಬೀನ್ ಮೋರ್ ಲೈಕ್ ಅ ಮದರ್. ಬಟ್ ಇವನ್ ಜೊತೆ ಹ್ಯಾಡ್ ದಟ್ ಏನಂತಾರೆ ಸಿಬ್ಲಿಂಗ್ ರೈವಲ್ರಿ ಅದೆಲ್ಲ ಏನಿರುತ್ತೆ, ದಟ್ ಸಿಬ್ಲಿಂಗ್ ರಿಲೇಶನ್ಶಿಪ್ ವಾಸ್ ಮೋರ್ ವಿತ್ ಹಿಮ್. ಆ್ಯಂಡ್ ದಟ್ಸ್ ವೆನ್ ಐ ರಿಯಲೈಸ್ಡ್ ಇವನನ್ನ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಅಂತ. ಆ್ಯಂಡ್ ಒಂದು ಅಡಿಷನಲ್ ಪ್ರಶ್ನೆ, ಆನಂದ್ ಆದಾಗ ನಿಮಗೆ 13 ವಯಸ್ಸು. ವಾಟ್ were you thinking at all? No. ಇಲ್ಲ. ಐ ವಾಸ್ ನಾಟ್ ಥಿಂಕಿಂಗ್. ಐ ವಿಲ್ ಬಿ ವೆರಿ ಆನೆಸ್ಟ್. ನನಗೆ ಅವಾಗ ಏನಿಲ್ಲ, ಸ್ಕೂಲ್ಗೆ ಹೋಗ್ತಾ ಇಂಟ್ರೆಸ್ಟ್ ಇತ್ತ ನಿಮಗೆ? ಅಂದ್ರೆ ಎಂಟೈರ್ ಎಕ್ಸರ್ಸೈಸ್ ಆಫ್ ಗೋಯಿಂಗ್ ಟು ಅ ಶೂಟ್ ಎಲ್ಲ ಇಷ್ಟ ಆಯ್ತು? ಇಲ್ಲ, ಅದು ಏನೂ ಇಲ್ಲ. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಇಂಟ್ರೆಸ್ಟ್ ಅಂದ್ರೆ ಡ್ಯಾನ್ಸ್. ತುಂಬಾ ಡ್ಯಾನ್ಸ್ ಅಂದ್ರೆ ವಿಪರೀತ ಹುಚ್ಚು. ನೀವು ಶಾಸ್ತ್ರೀಯವಾಗಿ ಕಲ್ತಿದ್ದೀರಿ ಕೂಡ? ಹೌದು. ಸೊ ಡ್ಯಾನ್ಸ್ ಅನ್ನೋದು ಒಂಥರ ಒಂದು ಏನಂತಾರೆ ಆ ಲೆವೆಲ್ ಹುಚ್ಚು. ಸೊ ಯಾರನ್ನ ನೋಡಿ ಗೊತ್ತಿಲ್ಲ, ಅದು ಪ್ರಾಬಬ್ಲಿ ಡೆಸ್ಟಿನಿ. ಚಿಕ್ಕ ವಯಸ್ಸಿಂದನೇ ಪ್ರಾಬಬ್ಲಿ ನಾನು ನಡೆಯಕ್ಕೆ ಮುಂಚೆ ನಮ್ಮ ತಾಯಿ ಹೇಳೋರು, ಮನೆ ಕೀ ಎಲ್ಲ ದಾರ ಎಲ್ಲ ಸೇರಿಸಿ ಕಟ್ಕೋತಾ ಇದ್ದಂತೆ ಗೆಜ್ಜೆ ತರ. ಸೊ ಅವಾಗ ಅವರು ನೋಡಿ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹಾಕಿದ್ದು. ಯಾಕೆಂದ್ರೆ ನಾನು ಅರಂಗೇಟ್ರಂ ಕೊಟ್ಟಾಗ್ಲೇ ನನಗೆ 6-7 ವರ್ಷ. ನಾರ್ಮಲಿ 5 ವರ್ಷದವರೆಗೂ ಡ್ಯಾನ್ಸ್ ಹೇಳ್ಕೊಡಲ್ಲ. ಬಟ್ ನನಗೆ ಅಷ್ಟು ಇಷ್ಟ ಇತ್ತು ಅಂತ ನಮ್ಮಮ್ಮ ತುಂಬ ಹುಡುಕಿ ಲಿಟ್ರಲಿ ರಿಕ್ವೆಸ್ಟ್ ಮಾಡಿಕೊಂಡು ಡ್ಯಾನ್ಸ್ ಸೇರಿಸಿದ್ರು. ಏಕೆಂದರೆ 5 ವರ್ಷಕ್ಕೆ ಮುಂಚೆ ಕಲಿಯೋಕ್ಕೆ ಶುರು ಮಾಡಿದ್ರೆ ಬೋನ್ಸ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಬಟ್ ನಂಗೆ ಅಷ್ಟು ಇಂಟ್ರೆಸ್ಟ್ ಇತ್ತು ಅಂತ ಸೇರಿಸಿದ್ರು. ಸೊ ಯಾವಾಗಲೂ ಡ್ಯಾನ್ಸ್ ವಾಸ್ ಮೈ ಅಬ್ಸೆಷನ್ ಒಂಥರ. ಬಟ್ ಆನಂದ್ ಸಿನಿಮಾ ಎಲ್ಲ ಆಫರ್ ಬಂದಾಗ ಅದಕ್ಕೆ ಮುಂಚೆ ಅಥವಾ ಚೈಲ್ಡ್ ಆರ್ಟಿಸ್ಟ್ ಮಾಡಿದಾಗ್ಲೂ ಏನು ಥಾಟ್ ಪ್ರಾಸೆಸ್ ಎಲ್ಲ ಏನಿಲ್ಲ. ಆ್ಯಂಡ್ ಆವಾಗ ಈ ಥರ ಎಕ್ಸ್ಪೋಜರು ಇತ್ತಿಲ್ಲ. ಅಮ್ಮ ಹೇಳಿದ್ರು
ನೋಡಿ ಈ ಥರ ಕೇಳ್ತಾ ಇದ್ದಾರೆ, ಮಾಡಬೇಕು, ಮಾಡ್ತೀಯಾ? ನೀನು ಹೇಳಿದ್ರೆ ಮಾಡ್ತೀನಿ. ಇದು ತುಂಬ ಕಷ್ಟ. ಅವರು ಯಾವಾಗಲೂ ಫಸ್ಟ್ ಆಲ್ ದ ಡಿಫಿಕಲ್ಟೀಸ್ ಹೇಳೋರು, ಹಿಂಗೆ ಹಿಂಗೆ ಹಿಂಗೆ. ಸರಿ, ನಾನು ಹೇಳ್ದಂಗೆ ಕೇಳಬೇಕು. ಓಕೆ, ಮೈ ಓನ್ಲಿ ಏನು ನಮ್ಮಮ್ಮನ ಪ್ಲೀಸ್ ಮಾಡಬೇಕು ಅಷ್ಟೆ. ಸೊ ಹಾಗೆ ಮಾಡಿದ್ದು. ಒಂದು ಸ್ಲೈಟ್ಲಿ ಸೆನ್ಸಿಟಿವ್ ಕ್ವೆಶ್ಚನ್, ಇವತ್ತು ವುಡ್ ಯು ರೆಕಮೆಂಡ್ ಎನಿ ಒನ್ ಡೂ ದಟ್? ಅಂದರೆ 13 ವರ್ಷಕ್ಕೆ ಹೀರೋಯಿನ್ ಆಗು ಅನ್ನೋ ಥರದ್ದು? ಇಲ್ಲ, ಡೆಫಿನೆಟ್ಲಿ ನಾಟ್. ಇವಾಗ ಯಾಕೆಂದರೆ ನಾನು ಬಂದ ಟೈಮಲ್ಲಿ ಇಂಡಸ್ಟ್ರಿ ಹೇಗಿತ್ತು, ಇವತ್ತು ಖಂಡಿತ ಆ ರೀತಿ ಇಲ್ಲ. ಎಕ್ಸ್ಪೆಕ್ಟೇಷನ್ಸ್, ಒಬ್ಬ ಹೀರೋಯಿನ್ ಆಗಬೇಕು ಅಂದರೆ ಆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಬದಲಾಗಿದೆ ಇವಾಗ. ಸೊ ಅದಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಐ ವಾಸ್ ಒನ್ ಆಫ್ ದ ಲಕ್ಕಿ ಒನ್ಸ್. ನಾನು ಬಂದಂಥ ಬ್ಯಾನರ್ ಇರ್ಬೋದು, ನಾನು ಕೆಲಸ ಮಾಡಿದಂಥ ನಿರ್ದೇಶಕರು ಇರ್ಬೋದು, ಪ್ರತಿಯೊಬ್ಬರು ಈಗ ಇದು ತುಂಬಾ ಬದಲಾಗಿದೆ. ಇವಾಗ ಒಂದು ಹೀರೋಯಿನ್ನ ನೋಡೋ ದೃಷ್ಟಿನೂ ಬದಲಾಗಿದೆ. ಅವಾಗೆಲ್ಲ ನನ್ನ ಕೆರಿಯರಲ್ಲಿ ಮಾಡಿದಂಥ ಮೆಜಾರಿಟಿ ಆಫ್ ದ ಮೂವೀಸ್ ವರ್ ಹೀರೋಯಿನ್ ಓರಿಯೆಂಟೆಡ್, ವಿಮೆನ್ ಓರಿಯೆಂಟೆಡ್, ಏನಂತಾರೆ ಕಾದಂಬರಿ ಆಧಾರಿತ ಚಿತ್ರಗಳು. ಹೆಣ್ಣು ಅಂದರೆ ಒಂದು ಆ ಸ್ಥಾನ ಅಲ್ಲಿತ್ತು. ಇವಾಗ ಬರೀ ಒಂದು ಡ್ಯಾನ್ಸು, 2 ಸೀನು. ಸೊ ಡೆಫಿನೆಟ್ಲಿ ನೋ, ಐ ವುಡ್ ನಾಟ್ ಸಜೆಸ್ಟ್, ನಾಟ್ ಅಟ್ ದಟ್ ಏಜ್ ಅಟ್ ಲೀಸ್ಟ್. ಆ್ಯಂಡ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಗ್ರಿ. ಹೌದು, ಇದು ತುಂಬ ಡೈಗ್ರೆಸ್ ಆಗ್ತದೆ. ಬಟ್ ಡಿಡ್ ಯು ಕಂಪ್ಲೀಟ್ ಯುವರ್ ಸ್ಕೂಲಿಂಗ್ ಅಂಡ್ ಆಲ್ ಆಫ್ ದಟ್? ಸ್ಕೂಲಿಂಗ್ ಇಲ್ಲಿ ಮಾಡಲಿಲ್ಲ, ಬಟ್ ಆಮೇಲೆ ಐ ಡಿಡ್ ಕಂಪ್ಲೀಟ್ ಮೈ ಎಜುಕೇಶನ್ ಕರೆಸ್ಪಾಂಡೆನ್ಸ್ ಅಲ್ಲಿ. ಸರ್, ಯುವರ್ ಫಾಂಡೆಸ್ಟ್ ಮೆಮೊರಿ? ಫಾಂಡೆಸ್ಟ್ ಮೆಮೊರಿ ಇಸ್ ಮೇಡಮ್ ಹೇಳಿದಾಗೆ, ನೀವು ಚಿಕ್ಕೋರು ಅಂತ ನೀವು ಸೆಟ್ನಲ್ಲಿ ನೀವು ಒಬ್ಬರೇ ಅಂತ ಇದ್ಬಿಟ್ರೆ ಎಸ್ಪೆಷಲಿ ನಿಮ್ಗೆ ಎಲ್ಲರೂ ಮುದ್ದು ಮಾಡೋರು ಇರ್ತಾರೆ, ಎಲ್ಲರೂ ಪ್ಯಾಂಪರ್ ಮಾಡೋರು ಇರ್ತಾರೆ, ಯಾರಾದರೂ ಒಬ್ರು ಚಾಕ್ಲೇಟ್ ಕೊಡೋರು ಇರ್ತಾರೆ. ಈಗ ಕೆಲವೊಂದು ಸೆಟ್ಗಳಲ್ಲಿ ಕೆಲವೊಂದು ಹೀರೋಸ್ ಜೊತೆ, ಎಸ್ಪೆಷಲಿ ಅಂಬರೀಷ್ ಅಂಕಲ್ ಅಥವಾ ಶಂಕರ್ ನಾಗ್ ಅವರು ಅಥವಾ ರವಿ ಸರ್, ಇವರೆಲ್ಲ ದೇ ವೆರಿ ಫಾಂಡ್ ಆಫ್ ಕಿಡ್ಸ್ ಆ್ಯಂಡ್ ತುಂಬ ಪ್ಯಾಂಪರ್ ಮಾಡ್ತಾರೆ. ಜನರಲಿ ಪ್ಯಾಂಪರ್ ಮಾಡ್ತಾ ಇರ್ತಾರೆ. ಏನಿಲ್ಲ ಅಂದರೆ ಯಾರಿಗೋ ಒಬ್ರು ಸೆಟ್ ಬಾಯ್ ಅವ್ರದ್ದು ಬರ್ತ್ಡೇ ಇದ್ದರೆ ಅವ್ರಿಗೋಸ್ಕರ ಪಾರ್ಟಿ ಕೊಡ್ತಾ ಇರ್ತಾರೆ, ಆ ಥರ ಜನರು. ಸೊ ಮಕ್ಕಳು ಓದೋದು ಅಂತಂದರೆ ತುಂಬ ಪ್ಯಾಂಪರ್ ಮಾಡೋದು ಜಾಸ್ತಿ, ಚಾಕ್ಲೇಟ್ ಕೊಡಿಸೋದು, ಇನ್ನೊಂದು ಮಾಡಿಸೋದು, ಸುಮ್ಮನೆ ಏನಿಲ್ಲ ಅಂದರೂ ಕೇಕ್ ತರಿಸೋದು, ಮಕ್ಕಳಿಗೆ ಇಷ್ಟ ಅಂತ. ಸೊ ಗೆಟಿಂಗ್ ಪ್ಯಾಂಪರ್ಡ್ ವಾಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಬೀಯಿಂಗ್ ಆನ್ ದ ಸೆಟ್. ಅಫ್ಕೋರ್ಸ್ ಸ್ಕೂಲ್ ಮಿಸ್ ಆಗ್ತಾ ಇತ್ತು, ಅದೊಂದು ಮಜಾ ಇರ್ತಾ ಇತ್ತು. ಇಲ್ಲ ಐ ಆಮ್ ಜಸ್ಟ್ ಕಿಡಿಂಗ್. ಬಟ್ ಮಕ್ಕಳನ್ನ ಎಲ್ಲ ಸೆಟ್ಗಳಲ್ಲಿ ನಾನು ಇದ್ದಿದ್ದು ಎಲ್ಲ ಸೆಟ್ಗಳಲ್ಲಿ ಐ ಥಿಂಕ್ ಮಕ್ಕಳು ಅಂತ ನಾವು ಇದ್ದಿದ್ದರಿಂದ ಪ್ಯಾಂಪರ್ ಮಾಡ್ತಾ ಇದ್ರು, ಅದೇ ತುಂಬ ಖುಷಿ ಆಗ್ತಾ ಇದ್ದಿದ್ದು. ಈ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ನ ನೀವು ಮಾಡೋದ್ರಲ್ಲಿ ನಿಮ್ಮ ಖುಷಿ ಎಷ್ಟಿದೆ? ಹೌ ಮಚ್ ಆಫ್ ಇಟ್ ಇಸ್ ವಾಲಂಟರಿಲಿ ಡನ್? My social media, I can only speak for my own, is very organic. ನನಗೆ ಏನು ಅನ್ಸುತ್ತೋ ನಾನು ಹಾಕಬೇಕು ಅಂತ ನಾನು ಅದನ್ನ ಮಾತ್ರ ಹಾಕೋದು. ನಾನು ಕಾಂಟೆಂಟ್ ಥರ ಅಪ್ಲೋಡ್ ಮಾಡಲ್ಲ ಏನು. ಇದು ನನ್ನ ಲೈಫ್. even a lot of moments that I have with my family, my mother. ಇವಾಗ ಇನ್ ದ ರೀಸೆಂಟ್ ಟೈಮ್ ಅಂತೂ ನಮ್ಮ ಅಮ್ಮ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ ನನ್ನ ಇನ್ಸ್ಟಾಗ್ರಾಮ್ ಇಂದ. ಇವಾಗ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗಿಂತ ಜಾಸ್ತಿ ನಮ್ಮ ಅಮ್ಮಂದೇ ವಿಡಿಯೋಸ್ ಹಾಕಿ ಅಂತ ಕೇಳ್ಕೊತಾ ಇದಾರೆ ಜನ. ಬಟ್ ಇಟ್ ಇಸ್ ಜಸ್ಟ್ ಮೈ ಲೈಫ್. ಇಟ್ ಇಸ್ ನಾಟ್ like I'm not shooting anything for like amma id maadi, amma ad maadi, idara maadi, adara maadi. It is not that. Nam life alli ಏನು ನಡೀತದೆ, generally I'm posting that, and I believe that organic content ತುಂಬಾ ಕಮ್ಮಿ ಇದೆ ಇಂಟರ್ನೆಟ್ ಅಲ್ಲಿ ಇವಾಗ. There's a lot of manipulated content. ಅಂದ್ರೆ ನಿಮ್ಗೆ ಹೆಂಗ್ ಬೇಕೋ ನಾನು ಇವಾಗ I might be rude and I might be really bad in real life, but on social media I'll be like a really cute, nice person, and people will buy it. If you are able to sell it a lie every day, if you sell a lie every day, eventually someone will buy it. And I think it's a like as a question when you ask which out of the three is it, it's a brand building exercise where you can make money. There's a lot of, with the growing market, there's a lot of money involved in social media. It is inevitable because it's again a growing market in the world right now, and slowly that shift is happening to digital. Post corona the whole digital shift is happening. ಮುಂಚೆ ಕೊರೋನಾ ಮುಂಚೆ ಸ್ವಲ್ಪ ಟಿವಿ ಆಡಿಯನ್ಸ್ ಜಾಸ್ತಿ ಇದ್ರು, ಥಿಯೇಟರ್ ಹೋಗೋ ಆಡಿಯನ್ಸ್ ಜಾಸ್ತಿ. ಇವಾಗ OTT ಗೆ that push came when corona happened. So just like that social media ಗೆ that push came when corona happened, and that has made that shift already, and that shift is now going places. So I think it's a brand building inevitable exercise that all of us are definitely going to be part of. ಯಾರು ಇವಾಗ ನಾನು ಇಲ್ಲ ಸೋಷಿಯಲ್ ಮೀಡಿಯಾ ಅಲ್ಲಿ ಅಂತ ಎಷ್ಟು ಜನ ಇದ್ರೋ ಅವ್ರೆಲ್ಲರೂ ಸೋಷಿಯಲ್ ಮೀಡಿಯಾಗೆ ಬಂದಿದ್ದಾರೆ. Katrina Kaif said I will not join social media, she joined Instagram.
there's a hero who said that I will not join Instagram. I think it was, I don't know, it was Dhanush or it was somebody else. They said that I will never do social media, I will never be on Instagram. But you're in that time where if you're not seen on social media, you're not seen in the real world. So it's inevitable. ಶೋರ್. ನಿಮ್ಮ ಪ್ರಕಾರ ನನ್ನ ಪ್ರಕಾರ ನಾನು ಆ್ಯಕ್ಚುಲಿ ಇಷ್ಟೊಂದು ಆಳವಾಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಚಿಂತನೆ ಮಾಡಿಲ್ಲ. ನಾನು ನನ್ನ ಸಿನಿಮಾ ಮೊದಲನೇ ಸಿನಿಮಾ ರಿಲೀಸ್ ಆಗಿದ್ದು 2017 2012 ನಾನು ಇನ್ಸ್ಟಾಗ್ರಾಮ್ ಜಾಯಿನ್ ಆಗಿದ್ದು. ಆದರೆ ನನ್ನ ಪ್ರೊಫೈಲ್ನ ಪಬ್ಲಿಕ್ ಮಾಡಿದ್ದು ನಾನು 2016 ಡಾನ್ಸ್ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಜನಕ್ಕೆ ಗೊತ್ತಾಗಲಿ ವಾಟ್ಸ್ ಬೇಕು ಅದಕ್ಕೆ ನಾನು ಮಾಡ್ಕೊಂಡಿದ್ದು. ನಾನು ಐ ಆಮ್ ಅ ವೆರಿ ಪ್ರೈವೇಟ್ ಪರ್ಸನ್, ಅಂದರೆ ತುಂಬ ಜಾಸ್ತಿ ಹಂಚ್ಕೊಳ್ಳೋಕೆ ಇಷ್ಟ ಇಲ್ಲ. ಏನು ಅನ್ಸುತ್ತೋ ನಿಜವಾಗ್ಲೂ ಹಂಚ್ಕೋಬೇಕು ಅಂತ ಅದನ್ನು ಹಂಚ್ಕೋತೀನಿ. ಆ್ಯಂಡ್ ಲೈಕ್ ಐ ಸೆಡ್, ಐ ವಾಂಟೆಡ್ ಟು ಬಿ ಅ ವ್ಯಾಲ್ಯೂ ಆ್ಯಡ್ ಟು ಹೂಎವರ್ ಇಸ್ ಫಾಲೋಯಿಂಗ್ ಮೀ. ಒಂದು ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅದು ಜನಕ್ಕೆ ಗೊತ್ತಾಗಲಿ. ಇವಾಗ ಟು ರೀಚ್ ಆಡಿಯನ್ಸ್, ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೋಗಿ ನೋಡಿ, ಅಥವಾ ನಾನು ಈ ಒಂದು ಆ್ಯಡಲ್ಲಿ ಕಾಣಿಸ್ಕೊಂಡಿದ್ದೀನಿ, ಒಂದು ನನ್ನ ಪ್ರೊಫೈಲ್ ನನ್ನ ರೆಸ್ಯೂಮೇ ಥರನೂ ಇರಬೇಕು ಆ್ಯಸ್ ಅನ್ ಆ್ಯಕ್ಟರ್, ಆಸ್ ವೆಲ್ ಆಸ್ ಅ ಸ್ಲೈಸ್ ಆಫ್ ಮೈ ಲೈಫ್ ದಟ್ ಐ ಆಮ್ ಶೇರಿಂಗ್ ವಿತ್ ಎವ್ರಿಬಡಿ, ಆ ಥರ. ಸೊ ನಾನು ಯಾವತ್ತೂ ಪ್ಲ್ಯಾನ್ ಮಾಡಿ ಕಾಂಟೆಂಟ್ನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಯಾವತ್ತೂ ಮಾಡಿಲ್ಲ. ನಾನು ಮಾಡಿರೋ ಬ್ರ್ಯಾಂಡ್ ಕೊಲಾಬ್ರೇಷನ್ಸು ತುಂಬಾ ಕಡಿಮೆ. ನನಗೆ ನಿಜವಾಗ್ಲೂ ಮಾಡಬೇಕು ಅನ್ಸ್ದಾಗ ಮಾತ್ರ ನಾನು ಮಾಡೋದು. ಆ್ಯಂಡ್ ನನಗೆ ತುಂಬ ಜನ ಕೇಳ್ತಾರೆ, ಯುನೋ ಈ ಒಂದು ಪ್ರಾಡಕ್ಟ್ ಮಾಡಿ ಐಮ್ ಲೈಕ್, ನಾನು ಆ್ಯಡ್ ಪೇಜ್ ನಡೆಸ್ತಾ ಇಲ್ಲ, ಯುನೋ ಐ ವಾಂಟೆಡ್ ಟು ಬಿ ಅ ವೆರಿ ಪರ್ಸನಲ್ ಥಿಂಗ್ ಆ್ಯಂಡ್ ಇಟ್ಸ್ ಆಲ್ವೇಸ್ ಬಿನ್ ಲೈಕ್ ದ್ಯಾಟ್. ಸೊ ಇಟ್ಸ್ ಬಿನ್ ವೆರಿ ಲೈಕ್ ಶಿ ಸೆಡ್, ನಂದು ಇಟ್ಸ್ ಬಿನ್ ಅ ವೆರಿ ಆರ್ಗ್ಯಾನಿಕ್ ಥಿಂಗ್. ನನಗೆ ಅನ್ಸೋದನ್ನು ನಾನು ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಹಿಂಗೆ ಮಾಡಬೇಕು, ಲೆಟ್ ಸ್ಕ್ರಿಪ್ಟ್ ಇಟ್, ಆ ಥರ ಇಲ್ಲ. ಅನ್ಲೆಸ್ ದ ಬ್ರ್ಯಾಂಡ್ ವಾಂಟ್ ಸಮ್ ಸ್ಕ್ರಿಪ್ಟ್ ದಟ್ ಐ ಆಮ್ ವರ್ಕಿಂಗ್ ಫಾರ್, ಆ ಸ್ಕ್ರಿಪ್ಟ್ ಮಾಡಬೇಕಾಗತ್ತೆ. Just to add a small point to that, and also I think ಇವತ್ತಿನ generation that we are growing in, there's a lot of not unwanted content that people are posting. I know that Hitha has some set of rules. Same way I have a set of rules that I will not break. Alcohol ads ಮಾಡಲ್ಲ. Same. Gambling ತುಂಬಾ ಜನ ಕೇಳ್ತಾರೆ. Definitely ಮಾಡಲ್ಲ. Sweets, chips ನಾನು ತಿನ್ಬೋದು, ಬಟ್ ನಾನು ಯಾವತ್ತೋ ಒಂದಿನ ತಿನ್ನೋದ್ರೆ ನಾನು ಇವಾಗ ಆ್ಯಡ್ ಮಾಡ್ಬಿಡ್ತೀನಿ. ಪೆಪ್ಸಿ ಕುಡಿಯೋದು, ಇದೆಲ್ಲ ಆಲ್ ಆಫ್ ದಿಸ್ ಇಸ್ unhealthy habits that even I don't follow. But when I'm selling it to the people who love me, I'm like, ನೀವು ಹಾಳಾಗೋಗಿ ಪರವಾಗಿಲ್ಲ, ನಾನು ಖುಷಿಯಾಗಿರ್ತೀನಿ, ನಾ ಕಾಸಲ್ಲಿ ನಾನು ತಗೊಂಡು ನಾನು ಖುಷಿಯಾಗಿರ್ತೀನಿ. And I think that's a very bad attitude for the current generation and that should change. And ನಾನು ನನ್ನ ಮೇನ್ ಗುರಿ, ಅಂದರೆ ನನ್ನ ಮೇನ್ ಏನಂತಾರೆ ಕಸಬು ಲೈಫಲ್ಲಿ ಇಸ್ ಅನ್ ಆಕ್ಟರ್. ಐ ಆಮ್ ನಾಟ್ ಅನ್ ಇನ್ಫ್ಲೂಯೆನ್ಸರ್. ಚೆನ್ನಾಗಿ ಹೇಳಿದ್ರೆ ಇಟ್ಸ್ ನಾಟ್ ಅನ್ ಆಡ್ ಪೇಜ್. ನಾನು ಇನ್ಫ್ಲೂಯೆನ್ಸರ್ ಅಂತಾರೆ ಯಾವತ್ತು ಬೇರೆಯವ್ರು ಕರೆದ್ಯಾರ ನನ್ನ, ಬಟ್ ಐ ವುಡ್ ಲೈಕ್ ಟು ಲಿವ್ ಮೈ ಲೈಫ್ ಆ್ಯಂಡ್ ಇಫ್ ಯು ಗೆಟ್ ಇನ್ಸ್ಪೈರ್ಡ್ ಬೈ ಇಟ್, happy to be there for you. Inspire you, not influence you. Yeah. So ಆ ಒಂದು, but somehow all this growth has been on social media has been very organic and very slow for me, not like hers, but that has helped me with work, and it's also become a measure of fame. ಈಗ ವೆಬ್ ಸೀರೀಸ್ OTT ಸ್ಪೇಸ್ ಅಲ್ಲಿ ಏನೇನು ಕಾಸ್ಟಿಂಗ್ ನಡೀತಾ ಇದೆಯೋ ಅದನ್ನ ಎಷ್ಟು ಜನ ಫಾಲೋವರ್ಸ್ ಬೇಕು ಅಷ್ಟು ಜನಕ್ಕೆ ಅವ್ರು ರೀಚ್ ಮಾಡ್ಬೋದು. ಸೊ ಇಟ್ ಹ್ಯಾಸ್ ಬಿಕಮ್ ಅನ್ ಇನ್ಎವಿಟಬಲ್ ಥಿಂಗ್. ಯು ನೋ, ಯು ಹ್ಯಾವ್ ಟು ಕೀಪ್ ಆಕ್ಟಿಂಗ್ ಅಲ್ಲಿ ಚಾನ್ಸ್ ಬೇಕು ಅಂದ್ರೆ ನೀವು ಸೋಷಿಯಲ್ ಮೀಡಿಯಾ ಇರಲೇಬೇಕು, ಆಕ್ಟಿವ್ ಆಗಿರ್ಬೇಕು ಅಂಡ್ ಒಳ್ಳೆ ಫಾಲೋಯಿಂಗ್ ಇರಬೇಕು. ಎಸ್ಪೆಷಲಿ ಫಾರ್ ಲೈಕ್ ನೋ ಅಫೆನ್ಸ್ ಟು ದ ಗೈಸ್, ಎಸ್ಪೆಷಲಿ ಫಾರ್ ದ ಗರ್ಲ್ಸ್. ಲೈಕ್ ಯಾಕೆ ಎಸ್ಪೆಷಲಿ ಫಾರ್ ದ ಗರ್ಲ್ಸ್ ಹೇಳ್ತೀನಿ ಅಂದ್ರೆ, ಟು ಗೆಟ್ ಕಾಸ್ಟ್, ಲೈಕ್ ಒಂದು ಹೀರೋಗೆ ಅದು ಮಾರ್ಕೆಟ್ ಇರುತ್ತೆ, ಪ್ರೊಡ್ಯೂಸರ್ ಬರ್ತಾರೆ, ಆಗೋಗುತ್ತೆ. ಇವರು ಹೀರೋಯಿನ್ ಇವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಎಷ್ಟು ಕಡೆಯಿಂದ ಇವ್ರ ಫಾಲೋವರ್ಸ್ ಇದ್ದಾರೆ. ಚೆನ್ನೈಯಲ್ಲಿ, ಬ್ಯಾಂಗ್ಳೂರಲ್ಲಿ, ಬಾಂಬೆ ಅಲ್ಲಿ, ಹೈದರಾಬಾದ್ ಅಲ್ಲಿ, ಓಕೆ ಇವ್ರನ್ನ ಕಾಸ್ಟ್ ಮಾಡಿದ್ರೆ ಇಷ್ಟು ಜನ ನಮ್ಮ ಫಿಲಮ್ ನೋಡ್ತಾರೆ, ಅದ್ರ ಮೇಲೆ ಕಾಸ್ಟಿಂಗ್ ಮಾಡ್ತಾರೆ. ನೀವು ಡಬ್ಬಿಂಗ್ ಮುಂಚೆನೂ ಮಾಡಿದ್ದೀರಿ, ಬಟ್ ದೆನ್ ವಿತ್ KGF Chapter 2 ಇಟ್ ಹಸ್ ಟೇಕನ್ ಅ ಟೋಟ್ಲಿ ಡಿಫ್ರೆಂಟ್ ಟರ್ನ್ ಅಂಡ್ ಆಲ್ ಆಫ್ ದಟ್. ಪ್ಲಸ್ ಕನ್ನಡ ಪ್ರೇಕ್ಷಕನಾಗಿ ಐ ಆಮ್ ಹ್ಯಾಪಿ ಟು ಸಿ ಯು ಇನ್ ಬ್ಯಾಕ್ ಫಿಲ್ಮ್ಸ್ ಅಂಡ್ ಆಲ್ ಆಫ್ ದ್ಯಾಟ್. ಸೊ ಇದನ್ನ ಸೆಕೆಂಡ್ ಇನ್ನಿಂಗ್ಸ್ ಅಂತ ಕರೆಯೋದೇ ಆದರೆ, ಅಫ್ಕೋರ್ಸ್ ಯು ಬೀನ್ ಬ್ಯಾಕ್ ಇನ್ ಟು ಫಿಲ್ಮ್ಸ್ ಫಾರ್ ಸಮ್ ಟೈಮ್. ವಾಟ್ ಇಸ್ ದ ರೋಡ್ ಅಹೆಡ್? ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಔಟ್ ಆಫ್ ದಿಸ್ ಫೇಸ್ ಆಫ್ ಯುವರ್ ಕೆರಿಯರ್? ಏನಿಲ್ಲ ಚಾಲೆಂಜಿಂಗ್. ಅಂಡ್ ದ ಅದರ್ ಥಿಂಗ್ ದಟ್ ಐ ನೋಟಿಸ್ಡ್ ಇಸ್, ಈ ಫಿಲ್ಮ್ಗೆ
you are going all out to promote this as well. So, which is a great sign again. So, what are you actually expecting from this phase? Or what can the audience expect from you? ಅಂದರೆ ಬೇಸಿಕ್ಲಿ ನನ್ನ ಪ್ರಯಾರಿಟಿ ಇರೋದು ಫಸ್ಟು ಒಳ್ಳೆ ಪಾತ್ರಗಳು ಮಾಡಬೇಕು. ಎರಡನೇದು ಕೆಲವೊಂದ್ಸತಿ ಇವಾಗ ಹೊಸ ಅಲೆಯ ನಿರ್ದೇಶಕರು, ಹೊಸ ಅಲೆಯ ಟೆಕ್ನಿಕ್ಯಾಲಿಟೀಸು, ಎಲ್ಲ ಥರ ಹೊಸ ಅಲೆ ತುಂಬ ಏನಂತಾರೆ ವೇರಿಯೇಷನ್ಸಲ್ಲಿ ಬರ್ತಾ ಇದೆ. ಸೊ ಟು ಲರ್ನ್ ಫ್ರಮ್ ದೆಮ್, ಅದರಿಂದ ನಾನು ಕಲಿಯೋದು, ಯಾಕಂದರೆ ನಾನು ಕಲ್ತ್ಬಿಟ್ಟಿದ್ದೀನಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಅವರಿಂದ ನಾನೇನು ಕಲಿಬೋದು ಅನ್ನೋದು ಸೆಕೆಂಡ್ರಿ. ಆ್ಯಂಡ್ ಥರ್ಡ್, ಅಫ್ಕೋರ್ಸ್, ವೆರಿ ಆನೆಸ್ಟ್ಲಿ, ಮನಿ. ಸೊ ಬಟ್ ಮೈ ಫಸ್ಟ್ ಪ್ರಯಾರಿಟಿ ಈಸ್ ಆಲ್ವೇಸ್ ರೋಲ್ಸ್. ಆ್ಯಂಡ್ ಈ ಚಿತ್ರಕ್ಕೆ ಬೇಸಿಕ್ಲಿ ಯಾಕೆ ಅಂದರೆ ನನ್ನ ಕೆರಿಯರಲ್ಲಿ ನಾನು ಇಂಥ ಒಂದು ಪಾತ್ರ ಮಾಡೇ ಇಲ್ಲ. ಆ್ಯಂಡ್ ಅವರು ಹೇಮಂತ್ ಹೊಸಬ್ರಾದ್ರೂ ಅಂದರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಇದು ಫಸ್ಟ್ ಫಿಲಮ್ ಆದ್ರೂ ದ ಅಮೌಂಟ್ ಆಫ್ ಪ್ರಿಪೇರ್ಡ್ನೆಸ್ ವಾಸ್ ರಿಯಲಿ ಶಾಕಿಂಗ್. In a pleasing way. ಓ ಯಾ, ಅಂದರೆ ಐ ವಾಸ್ ಲೈಕ್ ಎಸ್ ನಾನು ಮಾಡಲೇಬೇಕು ಅನ್ನೋದು. ಓ ಇಷ್ಟೆಲ್ಲ ಪ್ರಿಪೇರ್ ಆಗಿದ್ದಾರಾ, ಯಾವತ್ತೂ ನೋಡಿಲ್ಲ ಈ ಥರ ಬೌಂಡ್ ಸ್ಕ್ರಿಪ್ಟಲ್ಲಿ ಬಂದು ಸ್ಟೋರಿ ಬೋರ್ಡ್ ಇಟ್ಕೊಂಡು ಇಷ್ಟೆಲ್ಲ. ಆ್ಯಂಡ್ ಇವನ್ ದ ಮೈನ್ಯೂಟೆಸ್ಟ್ ಆಫ್ ಡೀಟೇಲ್ಸ್ ಹಿ ವಾಸ್ ಪಕ್ಕಾ ಅದು. ಆ್ಯಂಡ್ ದ ಪ್ಲಸ್ ಪಾಯಿಂಟ್ ಅಂದರೆ ಐಸಿಂಗ್ ಆನ್ ದ ಕೇಕ್ ಅನ್ನೋದು ಹೆಂಗೆ ಅಂದರೆ, ಈ ಪಾತ್ರಕ್ಕೆ ಬೇರೆಯವ್ರು ಆಗಿದ್ರೆ ಸಾಮಾನ್ಯವಾಗಿ, ನೋ ಅಫೆನ್ಸ್ ಟು ಎನಿ ಒನ್, ಯಾರಾದರೂ ಮೇಲ್ ಆರ್ಟಿಸ್ಟ್ನೇ ಕ್ಯಾಸ್ಟ್ ಮಾಡಿರೋರು. ಓ, ಐ ವಾಸ್ ಲೈಕ್ ಅಮೇಸ್ಡ್. ಯಾಕೆ ಇದಕ್ಕೆ ಲೇಡಿ ಬೇಕು, ಒಂದು ವೈ ಶುಡ್ ಒಂದು ಮಹಿಳೆ ಯಾಕೆ ಈ ಪಾತ್ರನ ಮಾಡಬೇಕು ಅಂತ ಇವ್ರು ಯಾಕೆ ಯೋಚನೆ ಮಾಡಿದ್ದಾರೆ, ಅದು ಅವ್ರನ್ನ ಕೇಳಿಲ್ಲ ಆ ಪ್ರಶ್ನೆನ. ಬಟ್ ಯಾಕೆ ಅನ್ಕೊಂಡ್ರು, ದಟ್ ಸ್ಟ್ರಕ್ ಮೀ. ಐ ಸೆಡ್ ಎಸ್. ನೀವು ಶಾರ್ಟ್ ಫಿಲ್ಮ್ಸಲ್ಲೂ ಆ್ಯಕ್ಟ್ ಮಾಡಿದ್ದೀರಿ, ಫಿಲ್ಮ್ಸಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದೀರಿ, ಮಾಡಿದ್ದೀರಿ, ಆ್ಯಡ್ಸಲ್ಲೂ ಕಾಣಿಸ್ಕೊಂಡಿದ್ದೀರಿ. ನಿಮ್ಮ ಕೆರಿಯರಲ್ಲಿ ವಾಟ್ ಮೇಕ್ಸ್ ಫಾರ್ ಅ ಸಕ್ಸಸ್ಫುಲ್ ಹೀರೋಯಿನ್ / ಆಕ್ಟರ್? ಅಂದರೆ ನನಗೆ ಐ ಹ್ಯಾವ್ ಸೀನ್ ಹೌ ದೇರ್ ಆರ್ ಡಿಫ್ರೆಂಟ್ ಕ್ಯಾಟಗರೀಸ್. ಇವಾಗ ನನಗೆ ನನ್ನದೇ ಆದ ಒಂದು ನೀಶ್ನ ನಾನು ಬೆಳೆಸ್ಕೋಬೇಕು, ನನ್ನದೇ ಆದ ಸ್ಟ್ರೆಂಗ್ಸ್ನ ನಾನು ಪೋರ್ಟ್ರೇ ಮಾಡುವಂತಹ ಪಾತ್ರಗಳು ಮಾಡಬೇಕು. ಆ್ಯಂಡ್ ನನಗೆ ಇದು ನಾನು ಯಾವತ್ತೂ ಮ್ಯಾಮ್ ಮುಂದೆ ಹೇಳಿಲ್ಲ, ಆದರೆ ಮ್ಯಾಮ್ ಅವ್ರ ಕರಿಯರ್ ನೀವು ನೋಡಿದ್ರೆ ಐ ಮೀನ್ ದೇರ್ ಇಸ್ ನೋ ಸ್ಟಾಪ್ ಅಂತ ಅನ್ಸುತ್ತೆ. ಬಿಕಾಸ್ ಹೀರೋಯಿನ್ ಲೈಫ್ ಅಂತ ಏನಿದೆ ಬೇಗ ಮುಗಿದೋಗೋ ಅಂಥದ್ದು. ಸೊ ಐ ಹ್ಯಾವ್ ನೆವರ್ ವಾಂಟೆಡ್ ಟು ಬಿ ಅ ಹೀರೋಯಿನ್, ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಬಿ ಅನ್ ಆ್ಯಕ್ಟರ್. ಅದಕ್ಕೆ ವಯಸ್ಸಿಲ್ಲ, ಅದಕ್ಕೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನಾಗ್ತಿದೆ ಅದು ಇಂಟರ್ಫಿಯರ್ ಆಗಲ್ಲ. ಸೊ ಐ ಥಿಂಕ್ ಮ್ಯಾಮ್ ಅವರ ಕರಿಯರ್ ಏನಿದೆ, ಇಟ್ಸ್ ಲೈಕ್ ಅ ಸ್ಟ್ಯಾಂಡಿಂಗ್ ಔಟ್ ಎಕ್ಸಾಂಪಲ್ ಆ್ಯಂಡ್ ಅನ್ ಇನ್ಸ್ಪಿರೇಷನ್ ನನಗೆ. ನಾನು ಯಾವಾಗಲೂ ಅಂದರೆ ಆ್ಯಂಡ್ ಟು ಬಾರೋ ಅ ವರ್ಡ್ ಫ್ರಮ್ ಸುನೀಲ್, ಅವರು ಇದೆಲ್ಲವನ್ನು ಗಾಂಭೀರ್ಯದಿಂದನೇ ಮಾಡಿದ್ದಾರೆ. ಹೌದು. ಸೊ ಯಾ, ಸಾರಿ. ಯಾ, ಆಬ್ಸಲ್ಯೂಟ್ಲಿ. ಶೀ ಈಸ್ ಅನ್ ಇನ್ಸ್ಪಿರೇಷನ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇವಾಗ್ಲೂ ಇಂತಿಂಥ ಒಳ್ಳೆ ಕ್ಯಾರೆಕ್ಟರ್ಸ್ ಮ್ಯಾಮ್ ಮಾಡ್ತಿದ್ದಾರೆ ಅಂದರೆ ಇಟ್ ಡಸಂಟ್ ಮ್ಯಾಟರ್. ನೀವು ಹೀರೋಯಿನ್ ಆಗೇ ಲೈಫ್ ಲೀಡ್ ಮಾಡಬೇಕು ಅನ್ನೋದೇನಿಲ್ಲ. ಅಜ್ಜಿ ಆಗೋ ತನಕನೂ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವಾಗಲೂ ಹೇಳೋದು ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾನೆ, ಏನಾರು ಬ್ಯಾಕಪ್ ಇಟ್ಕೋ ಲೈಫಲ್ಲಿ, ಏನಾರು ಬ್ಯಾಕಪ್. ಲೈಕ್ ಇಲ್ಲ, ನಾನು ಅಜ್ಜಿ ಆಗೋ ತನಕ ಆ್ಯಕ್ಟ್ ಮಾಡ್ತಾನೆ ಇರ್ತೀನಿ. ಇಟ್ ಡಸಂಟ್ ಮ್ಯಾಟರ್. ನಾನು ದಟ್ ಈಸ್ ವೈ ಐ ಡೋಂಟ್ ಸ್ಟಿಕ್ ಟು ಅ ಮೀಡಿಯಮ್, ಯುನೋ. ಲೈಕ್ ನಾನು ಬರೀ ಫಿಲ್ಮ್ಸೇ ಮಾಡಿಕೊಂಡು ನನ್ನ ಜೀವನ ನಡೆಸಬೇಕು ಅಂತಲ್ಲ. ನಾನು ಆ್ಯಡ್ಸು ಮಾಡ್ತೀನಿ, ಶಾರ್ಟ್ ಫಿಲ್ಮ್ಸು ಮಾಡ್ತೀನಿ, ಸ್ಟ್ರೀಟ್ ಪ್ಲೇಸು ಮಾಡ್ತೀನಿ ಬಿಟ್ಟರೆ. ಯುನೋ, ಐ ಜಸ್ಟ್ ವಾಂಟ್ ಟು ಕೀಪ್ ಆ್ಯಕ್ಟಿಂಗ್. ಸೊ ದಟ್ ಈಸ್ ಮೈ ಒಂದು ಗುರಿ ಇಟ್ಕೊಂಡಿರೋದು ನಾನು. ಸೊ I don't like to restrict myself or draw boundaries for myself. Whether it's a small role, big role, if I like the role, I'll do it. ನೀವು ಬರೀ ಕನ್ನಡ ಫಿಲ್ಮ್ಸ್ಗೆ ಮಾತ್ರ ಲಿಮಿಟ್ ಮಾಡ್ಕೊಂಡಿಲ್ಲ. ತಮಿಳಲ್ಲಿ ಕೂಡ you've done several films. At least a couple of them have been big hits and all of that. With that experience and with the experience of having worked in 2 or 3 industries, ಕೇಳ್ತಾ ಇದ್ದೀನಿ, ಒಬ್ಬ ಹೀರೋಯಿನ್ ಆಗಲಿ ಅಥವಾ ಒಬ್ಬ ಆ್ಯಕ್ಟರ್ ಆಗಲಿ, ಫೀಮೇಲ್ ಆ್ಯಕ್ಟರ್ ಆಗಲಿ, ಸ್ಟ್ರಾಟಜೈಸ್ ಮಾಡ್ಕೋಬೋದಾ ಕೆರಿಯರ್ನ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಎಲ್ಲರ ಗ್ರಾಫು ಬೇರೆ ಬೇರೆ ಥರನೇ ಇರುತ್ತೆ. ಬಟ್ ಅದು ಹೆಂಗೆ ಕೆಲವ್ರದ್ದು ಸ್ಕೈ ರಾಕೆಟ್ ಆಗುತ್ತೆ, ಕೆಲವ್ರದ್ದು ಆಗಲ್ಲ. ಕ್ಯಾನ್ ಇಟ್ ಬಿ ಆರ್ಕೆಸ್ಟ್ರೇಟೆಡ್? Yes, it can be orchestrated if you have the money for it. Okay? If somebody comes from a place of privilege where they have a godfather or have a good amount of money backed up for them, they can hire a PR to make you whoever you want to be. Okay, especially in the
the current. But who are the brains behind this? So there are people who take money to do this. Everything in your life is a news aspect, Aga. If you start dating someone, it's news. If you break up with them, it's news. If you go to the market, it's news. If you ದಯವಿಟ್ಟು ನನಗೆ ಈ ಬಬಲ್ನ ಬರ್ಸ್ಟ್ ಮಾಡಿ ನಾನು ಅನ್ಕೊಳ್ಳೋದು ಯಾರು ತಮ್ಮ ಜೀವನವನ್ನು ಹಾಗೆ ನಡ್ಸೋಕ್ ಆಗಲ್ಲ ಅಂತ. ಬಟ್ ಆರ್ ಯು ಸೇಯಿಂಗ್ you can, I am saying you definitely can, and I'm saying, but for this life, Allah, you have to give. I mean, but what you're giving for this life also is the other side of it. There is a sacrifice that you're making for it. What is a sacrifice? Is your privacy. Your whole life is out there for people to see, and how much of it they will see, how much of it they're going to judge, how much of it they're going to talk about. It's all in your hands. How much of it will bring you work as well? Absolutely. I'm saying if tomorrow I want to become an actor, Yeah. I will say from 2023 to 2024, I want people to have this perception of me, and then I will. Absolutely. ಸೊ ಬೇಸಿಕ್ಲಿ So ಇದನ್ನ ಮಾಡೋದಕ್ಕೆ there are PR strategists. ನಿಮ್ಮ ಹತ್ರ ಬಂದು ಕೇಳ್ತಾರೆ. ಇದಾರೆ ನಮ್ಮೂರಲ್ಲೂ ಇದಾರೆ, ನಮ್ಮೂರ್ಗಿಂತ ಜಾಸ್ತಿ ಆಚೆ ಕಡೆ ಇದ್ದಾರೆ. ಅಂಡ್ ಆಚೆ ಕಡೆ ಅವರು ಆಲ್ರೆಡಿ ಲೈಕ್ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ನೆಟ್ವರ್ಕ್ ಇಂದ ನೀವು ಆ ನೆಟ್ವರ್ಕ್ ಸಿಕ್ಕಿಬಿದ್ರೆ ಫುಲ್ ಚಾಂದಿ ನಿಮ್ಗೆ ಆತರ. ಸೊ ಇವಾಗ ಏನಂದ್ರೆ ನಿಮ್ PR ಸ್ಟ್ರಾಟಜಿ, ಇವಾಗ ಐ ವಾಂಟ್ ಟು ಬಿ ಅ ಚಾಕ್ಲೇಟ್ ಬಾಯ್. In this next year, you have to make me a chocolate boy. They will make all, ಅಂದ್ರೆ ನಿಮ್ ಫೋಟೋ ಶೂಟ್, ನೀವು ಹೋಗಿ ಮೀಟ್ ಮಾಡೋದು, there's a constant. ಇವಾಗ ಒಂದು PR ಮಾಡ್ತಾರೆ, ಕ್ರಶ್ ಆಫ್ ಇಂಡಿಯಾ, ಕ್ರಶ್ ಆಫ್ ಕರ್ನಾಟಕ. ದಿಸ್ ಇಸ್ PR. ಮೀಮ್ ಪೇಜಸ್ಗೆಲ್ಲ ಕಾಸು ಕೊಟ್ಬಿಟ್ಟು ಹಾಕ್ಸೋದು ಹಾಕಿ ಅಂತ. So when you keep putting it, and you're building an image of yourself in people's mind. ನಾವೇ ನಂಬಿಡ್ತೀವಿ. ಹೌದು. So you keep thinking, ನಿಜವಾಗ್ಲೂ ಚಂದ ಇದ್ದಾಳಲ್ಲ ಇವಳು. Maybe first day when you saw her, you didn't say the same thing. But the 10th day, after a makeover, after a certain amount of change in that person, grooming and the way they talk, ಅದೆಲ್ಲ ಮಾಡಿದ್ಮೇಲೆ you can sell whatever you want. I personally don't want to be that. ನನಗೆ like the career that I want to have has more to do with my life than to do with my career. I believe that ನನ್ನ life experiences should be more than ನನ್ನ career oriented ಆಗಿ ಜೀವನ ಮಾಡ್ತೀನಿ. Because for me, I feel human beings have made ಇದು career ಅನ್ನೋದು ಒಂದು ಐಡಿಯಾ. ಫೇಲ್ ಆಗ್ತೀವಿ ನಾವು ಲೈಫಲ್ಲಿ, ಏನು ಬೆಳೆಯಲ್ಲ, ಕಾಸು ಮಾಡಲ್ಲ, ಇದೆಲ್ಲ ಹ್ಯೂಮನ್ ಬೀಯಿಂಗ್ ನಾವೇ ನಮ್ಮ ತಲೆ ಮೇಲೆ ಹಾಕೊಂಡಿರೋದು. ಐ ಥಿಂಕ್ ನೀವು ಹುಟ್ಟಾಗ there's only ನೀವು ಹುಟ್ಟಿ ಬೆಳೆದು the only thing human beings are supposed to do, procreate and then die. This is what the initial thing was. ಇವಾಗ there is a career, there is life decisions to make, there is a future, ನೀವು ಹೆಂಗಿರ್ತೀರಾ, ಏನ್ ಮಾಡ್ತೀರಾ, so many things, and all of this thing playing constantly makes you feel like ನಾನ್ ಲೈಫಲ್ಲಿ ಏನೋ ಅಚೀವ್ ಮಾಡಬೇಕು, ನಾನ್ ಲೈಫಲ್ಲಿ ಈ ಅಚೀವ್ ಮಾಡಬೇಕು ಅನ್ನೋ ಇದರಲ್ಲಿ you completely forget. ನನಗೆ ನಾನು ಟ್ರಾವೆಲ್ ಮಾಡಬೇಕು, ನನಗೆ ಡಾನ್ಸ್ ಮಾಡಬೇಕು, ನನಗೆ ಇದ್ ಕಲಿಬೇಕು, ಅದ್ ಕಲಿಬೇಕು, ನಂಗೆ ಇಲ್ಲಿ ಹೋಗ್ಬೇಕಾ, ಇದೆಲ್ಲ ಮರ್ತೋಗ್ಬಿಡ್ತೀವಿ ನಾವು. ಅಚೀವ್ ಮಾಡಬೇಕು, ಕೆಲಸ ಮಾಡಬೇಕು, ಕಾಸು ಮಾಡಬೇಕು, ಇಷ್ಟೇ. ದಿಸ್ ಇಸ್ ದ ಕಾನ್ಸ್ಟೆಂಟ್ ದಟ್ ವಿ ಆರ್ ಥಿಂಕಿಂಗ್ ಆಫ್. I think we should forget that. At least for me, this is not a thing. Having this is definitely a thing. So I've always balanced my life out like that. ನಾನು ಒಂದು ಫಿಲಮ್ ಮಾಡಿದ್ಮೇಲೆ ನೆಕ್ಸ್ಟ್ 3 months ನಾನು ಕಾಣಿಸ್ಕೊಳ್ಳೋದೇ ಇಲ್ಲ ಇಲ್ಲಿ. ನಾನು ಯಾವುದೋ ಬೇರೆ ಕಂಟ್ರಿಯಲ್ಲಿ ಎಲ್ಲೋ ನಾನು ಬ್ಯಾಕ್ ಪ್ಯಾಕ್ ನಾನು ಒಬ್ಬಳೇ ಹೋಗ್ಬಿಟ್ಟಿರ್ತೀನಿ ಅಲ್ಲ. And I believe that is very important. ಯಾಕಂದ್ರೆ you're making so much money for what? ಬೇರೆ ಎಲ್ಲಿಗೆ ಎತ್ಕೊಂಡು ಹೋಗ್ತಿದ್ದೀರಾ ನೀವು ಇಷ್ಟೊಂದು ಕಾಸು ಫೈನಲಿ? I think it's very important that you have to have that work-life balance and work-life balance, not work-life balance. Well spoken. Nija. Very. ತುರ್ತು ನಿರ್ಗಮನ 24th June ಇದೇ ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ. ಅದು ನಿಮ್ಮೆಲ್ರಿಗೂ ಬರೀ ಒಳ್ಳೆಯದನ್ನು ಮಾತ್ರ ತಂದುಕೊಡ್ಲಿ ಅಂತ ಆಶಿಸ್ತಾ ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. The best interview we did so far. ಥ್ಯಾಂಕ್ ಯು.